Good evening, everyone. Welcome back to Akshar Academy. So, in the last class, we are discussing about applications of derivative. In that, we completed rate of change of quantities, and again we completed increasing and decreasing function, right? So we started maxima and minima. So we are discussed about the definition. So maxima andre eno, minima andre eno, again local maxima andre eno, local minima andre eno, next absolute maxima andre eno, absolute minima andre eno. ಸೊ ಅದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡ್ಕೋಬಹುದು ಅಂತ ಫಸ್ಟ್ ಡೆರಿವೇಟಿವ್ ಟೆಸ್ಟ್, ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಕೂಡ ನಾವು ನೋಡಿದ್ವಿ. ಅದೇ ರೀತಿಯಾಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಎರಡು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ವಿ, ರೈಟ್? ಸೊ ನಾವು ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ f of x is equals to, we have to find out maximum value or minimum value of the function. So f of x is equals to ಏನು ಕೊಟ್ಟಿದ್ದಾರೆ, mod x plus 2 minus 1 ಕೊಟ್ಟಿದ್ದಾರೆ ಅಲ್ವಾ? So we'll find out the maximum or minimum value for this one. So given f of x is equals to mod x plus 2 minus 1 ಕೊಟ್ಟಿದೆ ಅಲ್ವಾ? So we know that mod of x plus 2 which is always greater than or equals to 0. Modulus function always ಏನಾಗಿರುತ್ತೆ, greater than or equals to 0 ಆಗಿದೆ. Next, I will add, adding minus 1 on both sides. ನಾನು ಏನು ಮಾಡ್ಬಿಡ್ತೀನಿ, minus 1 ಅನ್ನು add ಮಾಡ್ತೀನಿ. We are getting x plus 2 minus 1 greater than or equals to ನಮಗೆ minus 1 ಬರುತ್ತೆ. ನಾವು minus 1 ಅನ್ನ 2 ಸೈಡ್ ಆಡ್ ಮಾಡೋದ್ರಿಂದ ಅದೇ ಕಾರಣಕ್ಕೂ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಹಾಗಾಗಿ ನಮಗೆ ಏನು ಬರುತ್ತೆ, f of x is greater than or equals to minus 1 ಬರ್ತದೆ. f of x function greater than or equals to minus 1 ಅಂದಿನ f of x value start with the value minus 1 0 1. It will move on up to where, infinity. ಹಾಗಾದ್ರೆ therefore minimum value is ಏನಾಗುತ್ತೆ, minus 1. and next ಏನಾಗುತ್ತೆ, ಇಲ್ಲಿ maximum value ಏನು ಬರೀಬಹುದು, there is no maximum value. ಓಕೆನಾ? ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್, sin of 2x plus 5 ಅದಲ್ವಾ, where h of x given. We have to find out again, ನಾವೇನ್ ಫೈಂಡ್ ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಏನ್ ಮಾಡಬೇಕು, ಮಿನಿಮಮ್ ವ್ಯಾಲ್ಯೂ ಅನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ನೋಡೋಣ. ಸಿಮಿಲರ್ಲಿ ಸೊಲ್ಯೂಷನ್ ಫಾರ್ ದಿಸ್ ಒನ್ ಗಿವನ್. ನಮ್ಗೆ ಏನ್ ಕೊಟ್ಟಿದ್ದಾರೆ, h of x is equals to sin of 2x plus 5 ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ sin 2x plus 5 ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಏನ್ ಗೊತ್ತಿದೆ, we know that sin x function is always lies between minus 1 to 1 ಅಲ್ವಾ? ಹಾಗಾದ್ರೆ sin 2x which is always less than or equals to 1 to minus 1 ಆಗುತ್ತೆ. ಅದನ್ನ ಮಾಡ್ತೀನಿ, adding 5 on both side. ನಾನು ಏನು ಮಾಡ್ತೀನಿ, 5 ಅನ್ನ ಆಡ್ ಮಾಡ್ತೀನಿ ಬೋತ್ ಸೈಡ್ಗೆ. ಏನಾಗುತ್ತೆ, minus 1 plus 5 less than or equals to sin 2x plus 5 less than or equals to 1 plus 5. ಹಾಗಾದ್ರೆ minus 1 ಅಲ್ಲೇ 5 ಹೋದ್ರೆ ನಮಗೆ ಎಷ್ಟು ಉಳಿದಿದೆ, 4 less than or equals to ನಮಗೆ ಇದೆಂತ ಬರೀಬಹುದು, f of x ಅಂತ ಬರೀಬಹುದು. this is equals to 6 ಆಯ್ತು. ಹಾಗಾದ್ರೆ f of x is lies between where to where, 4 to 6 ಆಯ್ತು. ಹಾಗಾದ್ರೆ therefore maximum value is ನಮಗೆ ಏನು ಬರ್ತಾ ಹೋಗ್ತದೆ, 6 ಬರ್ತಾ ಹೋಗ್ತದೆ. ಅದೇ ರೀತಿಯಾಗಿ ಮಿನಿಮಮ್ ವ್ಯಾಲ್ಯೂ ಏನು ಬರ್ತದೆ, 4 ಬರ್ತಾ ಹೋಗ್ತದೆ. ಓಕೆನಾ? therefore given ಫಂಕ್ಷನ್ಗೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬಂದಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ is 6 and minimum value is 4. ನೆಕ್ಸ್ಟ್ ಕ್ವಶನ್ ಅಗೇನ್ ಏನು ಕೊಟ್ಟಿದ್ದಾರೆ, the given f of x is equals to mod of sin 4x plus 3 ಕೊಟ್ಟಿದ್ದಾರೆ ಅಲ್ವಾ? ನಾವೇನ್ ಫೈಂಡ್ ಮಾಡ್ಬೇಕು, ಅದಕ್ಕೆ ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಏನ್ ಮಾಡಬೇಕು, ಮಿನಿಮಮ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ನೋಡೋಣ. ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್.
ಸೊಲ್ಯೂಷನ್ ನಮಗೆ ಏನು ಕೊಟ್ಟಿದ್ದಾರೆ ಗಿವನ್ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು mod ಆಫ್ sin 4x ಪ್ಲಸ್ 3 ಅಂತ ಕೊಟ್ಟಿದ್ದಾರೆ ಗೊತ್ತಲ್ವಾ ವಿ ನೋ ದಟ್ ನಮಗೆ ಗೊತ್ತಿದೆ ನಮಗೆ sin 4x ಅಂದ್ರೆ sin x ಅನ್ನೋದು ಎಲ್ಲಿರ್ತದೆ ಸೊ sin 4x is lies between where to where ಸೊ -1 to ಏನಾಗಿರ್ತದೆ 1 ಆಗ್ತದೆ ಹಾಗಾದ್ರೆ ನಾವೇನ್ ಮಾಡೋಣ adding +3 on both side ನಾನು ಏನು ಮಾಡ್ತೀನಿ +3 ನ ಆಡ್ ಮಾಡ್ತಾ ಹೋಗ್ತೀನಿ ಸೊ -1 + 3 less than or equals to ಸೊ sin 4x + 3 less than or equals to 1 + 3 ಮಾಡ್ಬೋದು ಹಾಗಾದ್ರೆ -1 + 3 ಅಂದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ 2 less than or equals sin 4x + 3 ಅಂತ ಏನಾಗುತ್ತೆ f of x ಆಗುತ್ತೆ less than or equals to ಬರುತ್ತೆ 4 ಬರುತ್ತೆ ಬಟ್ ನಮ್ಗೆ ಏನು ಕೇಳಿದ್ರೆ mod ಕೇಳಿದ್ರೆ ಸೊ f of x ಬರುತ್ತೆ ನಾನೇ ಮಾಡ್ತೀನಿ ಅಪ್ಲೈಯಿಂಗ್ mod ಆನ್ ಬೋತ್ ಸೈಡ್ ಮಾಡ್ಬಿಡ್ತೀನಿ ಸೊ mod ಅಪ್ಲೈ ಮಾಡಿದ್ರೆ ನಮಗೆ ಏನಾಗುತ್ತೆ ಸೊ 2 is less than or equals to modulus of f of x less than or equals to ಸೊ ಇಲ್ಲಿ ನಾವು f of x ಬರಿಬೇಕಂತ mod x ಇರಬೇಕಲ್ವಾ ಹಾಗಾದ್ರೆ ಇಲ್ಲಿ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರೆಯೋಣ ಸೊ ವಿ ಕ್ಯಾನ್ ರೈಟ್ ಹಿಯರ್ sin 4x plus 3 less than or equals to ಬರೋಣ 4 ಬರೋಣ ಸೊ ಅಪ್ಲೈಯಿಂಗ್ mod ಆನ್ ಬೋತ್ ಸೈಡ್ ಮಾಡೋದ್ರಿಂದ ಸೊ ನೆಗೆಟಿವ್ ವ್ಯಾಲ್ಯೂ ಇದ್ದಲ್ಲಿ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಸೊ ಹಿಯರ್ ಗೆಟಿಂಗ್ ಸೊ 4 ಬರುತ್ತೆ therefore so minimum value is so we're getting 2 and maximum value is ನಮಗೆ ಬರುತ್ತೆ 4 ಬರ್ತಾ ಹೋಗ್ತದೆ so like this we can find out the maximum and the minimum value for this function right so up to this ನಾವೇನು ನೋಡ್ತಾ ಹೋದ್ವಿ ಒಂದು ಕೊಟ್ಟಿರುವಂತಹ ಫಂಕ್ಷನ್ಸ್ ಗಳಿಗೆ so we are finding about maximum value and minimum value as well as ಹೌದಲ್ವಾ so now we'll start with finding the local maxima and local minima for the following ಸೊ ನಾನು ನಿಮಗೆ ಹೇಳಿದ್ದೀನಿ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ಫೈಂಡ್ ಔಟ್ ಮಾಡ್ಕೋಬೇಕಪ್ಪ ಅಂದ್ರೆಗಿನ ಸೊ ವಿ ಗೋ ಫಾರ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಆರ್ ವಿ ಕ್ಯಾನ್ ಚೂಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಸೊ ಮೋಸ್ಟ್ ಆಫ್ ಆಲ್ ದಿ ಪ್ರಾಬ್ಲಮ್ಸ್ಗೆ ಸೊ ಫಾರ್ ಅವರ್ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿಕ್ಕೆ ಸೊ ನಾನು ಏನು ಮಾಡ್ತಾ ಹೋಗ್ತೀನಪ್ಪ ಅಂದ್ರಿನ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟನ್ನೇ ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ ಓಕೆನಾ ಸೊ ಬೈ ಯೂಸಿಂಗ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ so we can easily find out the maximum and minimum value for the given function right ಹಾಗಾದ್ರೆ ಸೊ ಸಾಲ್ವ್ ಮಾಡ್ತಾ ಹೋಗೋಣ ಈಗ ಸೊ ನಮಗೆ ಏನು ಕೊಟ್ಟಿದ್ದಾರೆ f of x is equals to the given x square ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಫಸ್ಟ್ ಡೆರಿವೇಟಿವ್ ನೋಡಿ ಇಟ್ ಇಸ್ ಆಲ್ವೇಸ್ ಟ್ವೈಸ್ ಡಿಫರೆನ್ಸಿಬಲ್ ಫಂಕ್ಷನ್ ಹಾಗಾದ್ರೆ ನಾವೇನು ಮಾಡ್ಬೋದು 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಬಹುದು ಸೊ ಹಾಗಾದ್ರೆ ಸೊಲ್ಯೂಷನ್ ರೈಟ್ ಗಿವನ್ f of x is equals ನಮಗೆ ಏನು ಕೊಟ್ಟಿದ್ದಾರೆ x ಸ್ಕ್ವೇರ್ ಕೊಟ್ಟಿದ್ದಾರೆ ಅಲ್ವಾ ಸೊ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡೋಣ ಇದನ್ನ f of x ಅನ್ನು ನಾವೇನು ಮಾಡ್ತೋಣ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಸೊ ವಿ ಗೆಟಿಂಗ್ ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ therefore f dash of x is equals ನಮಗೆ ಏನು ಬರುತ್ತೆ 2x ಬರುತ್ತೆ ರೈಟ್ ಸೊ ನಾವು ಫಾರ್ ದಿಸ್ ನಾವು ಗೊತ್ತಿದೆ f dash of x ನಾವೇನು ಕನ್ಸಿಡರ್ ಮಾಡ್ಕೋಬೇಕು equals to 0 ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು therefore 2x is equals to 0 ಹಾಗಾದ್ರೆ x is equals to ನಮಗೆ ಏನು ಬಂದಿದೆ 0 ಬಂದಿದೆ ಸೊ ದಿಸ್ ಇಸ್ ಕಾಲ್ಡ್ ಒನ್ ಆಫ್ ದಿ ಕ್ರಿಟಿಕಲ್ ಪಾಯಿಂಟ್ ಹಾಗಾದ್ರೆ ಸೊ ನಾವೇನು ಮಾಡ್ಕೋಬೇಕು ಈಗ f ಡಬಲ್ ಡ್ಯಾಶ್ ಆಫ್ x ಅನ್ನು ನಾವು ಫೈಂಡ್ ಮಾಡ್ಕೋಬೇಕು ಸೊ therefore ಸೊ f ಡಬಲ್ ಡ್ಯಾಶ್ ಆಫ್ x ಏನಾಗುತ್ತೆ f ಡಬಲ್ ಡ್ಯಾಶ್ ಆಫ್ x is equals to ಆಗುತ್ತೆ 2 ಆಗುತ್ತೆ ಸೊ at x is equals to 0 ನೋಡ್ತಾ ಹೋಗೋಣ when x is equals to 0 so f double dash of x ಏನಾಗುತ್ತೆ that is f double dash of 0 so f double dash of 0 ನಮಗೆ ಏನು ಬರ್ತಾ ಹೋಗ್ತದೆ 2 ನೇ ಬರುತ್ತೆ which is positive ಹಾಗಾದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಾದರೂ ಪಾಸಿಟಿವ್ ಆದರೆ so x is equals to 0 so is a point of ನಮಗೆ ಏನಾಗುತ್ತೆ ಲೋಕಲ್ ಮಿನಿಮಾ ಆಗುತ್ತೆ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ therefore ಅगर ನಾವೇನು ಬೇಕೀಗ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಬೇಕಲ್ವಾ ಹಾಗಾದ್ರೆ therefore ಲೋಕಲ್
local, so minimum value at x is equals to 0, that is f of 0 is equals to ನಮಗೆ ಏನಾಗುತ್ತೆ 0 ಆಗುತ್ತೆ ಅಲ್ವಾ. ರೈಟ್, ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ g of x is equals to ನಮಗೆ ಕೊಡಿದ್ರೆ x cube minus so x cube minus 3x ಅಂತ ಕೊಟ್ಟಿದ್ದಾರೆ. So we have find out a maximum value, local maximum value and local minimum value for this. So we'll find out the solution. Okay na. So ನಮಗೆ ಏನು ಕೊಟ್ಟಿದ್ದಾರೆ given. So g of x is equals to ಏನಾಗುತ್ತೆ x cube minus 3x ಅಂತ ಬರಿತೀವಿ. ಹಾಗಾದ್ರೆ ನಾವೇನು ಮಾಡ್ತಾ ಹೋಗೋಣ ಇದನ್ನ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಹಾಗಾದ್ರೆ ಏನಾಗುತ್ತೆ, ಸೊ g dash of x, ಸೊ g dash of x is equals to ನಮಗೆ ಏನು ಬಂದಂಗೆ 3x ಸ್ಕ್ವಯರ್ ಅಲ್ವಾ, ಮೈನಸ್ ನಮಗೆ ಏನು ಬಂದಂಗೆ 3 ಬಂದಂಗೆ. ಸೊ now so we'll take g dash of x is equals to ನಾವೇನು ತಗೊಳ್ಬೇಕು 0 ತಗೊಳ್ಬೇಕು. ಸೊ 0 ತಗೊಂಡ್ಮೇಲೆ ನಂತರ ನಾವೇನು ಮಾಡಬೇಕು, x ವ್ಯಾಲ್ಯೂಸ್ ಅನ್ನು ಫೈಂಡ್ ಮಾಡೋಣ. 3x ಸ್ಕ್ವಯರ್ ಮೈನಸ್ 3 is equals to 0 ಆಗುತ್ತೆ. ಸೊ 3x ಸ್ಕ್ವಯರ್ is equals to ನಾವೆಂತ ಬರಿಬೋದು 3 ಅಂತ ಬರಿಬೋದು. ಸೊ 3 get cancel. ಸೊ x ಸ್ಕ್ವಯರ್ is equals to ನಮಗೆ ಏನು ಬರುತ್ತೆ 1 ಬರುತ್ತೆ. ಸೊ x is equals to we're getting plus or minus 1 ಆಗುತ್ತೆ. ಸೊ either we can choose x is equals to 1 or you can choose x is equals to minus 1. That is are the critical points. ಓಕೆನಾ. ಹಾಗಾದ್ರೆ ನೋಡ್ತಾ ಹೋಗೋಣ ಈಗ. ಸೊ ಯಾವ ಪಾಯಿಂಟ್ ಅಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ, ಯಾವ ಪಾಯಿಂಟ್ ಅಲ್ಲಿ ಲೋಕಲ್ ಮಿನಿಮಾ ಆಗುತ್ತೆ ಅಂತೇಳಿ. ಓಕೆನಾ. ಸೊ when x is equals to 1 ಅಲ್ಲಿ, ಓಕೆನಾ. ಸೊ when x is equals to 1 ಅಲ್ಲಿ, ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಸೊ ನಾವು ನಾವೇನು ಫೈಂಡ್ ಔಟ್ ಮಾಡ್ಕೊಳ್ಳೋಣ ಅಂದರೆ g ಡಬಲ್ ಡ್ಯಾಶ್ ಆಫ್ x ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ g ಡಬಲ್ ಡ್ಯಾಶ್ ಆಫ್ x ನಮಗೆ ಏನು ಬಂದ್ಬಿಡ್ತದೆ, ಸೊ 6x ಮೈನಸ್ ಸೊ 0 ಬರ್ತದೆ. ಸೊ 6x ಬರ್ತಾ ಹೋಗ್ತದೆ ಗೊತ್ತಲ್ವಾ. ಸೊ ಹಾಗಾದ್ರೆ when x is equals to 1, ಸೊ g ಡಬಲ್ ಡ್ಯಾಶ್ ಆಫ್ 1 ಏನಾಗುತ್ತೆ, ಸೊ g ಡಬಲ್ ಡ್ಯಾಶ್ ಆಫ್ 1 6 ಇಂಟು, ಸೊ ನಮಗೆ ಏನು ಬರ್ತಾ ಹೋಗ್ತದೆ 1 ಬಂದರೆ, ಸೊ ವಿ ಗೆಟಿಂಗ್ 6, ಸೊ ವಿಚ್ ಈಸ್ ಪಾಸಿಟಿವ್ ಆಗುತ್ತೆ. ಸೊ ಪಾಸಿಟಿವ್ ಆಗಿರೋದ್ರಿಂದ therefore ಸೊ x is equals to 1 is a point of, ನಮಗೆ ಏನಾಗುತ್ತೆ ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್ ಆಗುತ್ತೆ, ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್. ಹಾಗಾದ್ರೆ ನಾವೇನ್ ಮಾಡ್ಕೋಬೇಕು, ಸೊ therefore ಲೋಕಲ್ ಮಿನಿಮಮ್ ವ್ಯಾಲ್ಯೂ, ಲೋಕಲ್ ಸೊ ಮಿನಿಮಮ್ ವ್ಯಾಲ್ಯೂ ಅಟ್ x is equals to 1 ಅಲ್ಲಿ. ಹಾಗಾದ್ರೆ ಏನಾಗುತ್ತೆ, f ಆಫ್ ನಮಗೆ ಇಲ್ಲಿ ಕೊಟ್ಟಿದ್ರೆ g of x ಕೊಡ್ತೀರಲ್ವಾ, ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ g of x. ಸೊ ನಾವೇನು ಫೈಂಡ್ ಮಾಡ್ಬೇಕು ಈಗ, g of 1 ಅನ್ನ ಫೈಂಡ್ ಮಾಡ್ಕೋಬೇಕು. ಸೊ g of 1 ಅಂದ್ರೆ 1 ಕ್ಯೂಬ್ ಮೈನಸ್ 3 ಆಗುತ್ತೆ. ಸೊ ನಮಗೆ ಏನು ಬರುತ್ತೆ 1 ಕ್ಯೂಬ್ ಮೈನಸ್ 3 ಇಂಟು 1 ಬರ್ತಾ ಹೋಗ್ತದೆ. ಸೊ 1 ಮೈನಸ್ 3 is equals to we getting ಮೈನಸ್ 2 ಬರ್ತದೆ ಹೌದಲ್ವಾ. ಸೊ ದಿಸ್ ಈಸ್ ದ ಲೋಕಲ್ ಮಿನಿಮಮ್ ವ್ಯಾಲ್ಯೂ. ನೆಕ್ಸ್ಟ್, ಸೊ ಅದೇ ರೀತಿಯಾಗಿ when x is equals to ನಾವೇನು ತಗೊಳ್ಬೇಕು ಮೈನಸ್ 1, ಸೊ g ಡಬಲ್ ಡ್ಯಾಶ್ ಆಫ್ x ನಮಗೆ, ಸೊ g ಡಬಲ್ ಡ್ಯಾಶ್ ಆಫ್ ಮೈನಸ್ 1 ಏನಾಗುತ್ತೆ ನಮಗೆ, ಸೊ ಲೆಸ್ ದ್ಯಾನ್ 0 ಆಗುತ್ತೆ ಹೌದಲ್ವಾ. ಯಾಕಂದ್ರೆ 6 ಇಂಟು ಎಕ್ಸ್ ಇದೆ, ನಾವೇನು ಮಾಡ್ಬೇಕು ಈಗ, ಸೊ 6 ಇಂಟು ಎಕ್ಸ್ ಇದೆ, ಅದರಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡೋಣ, ಮೈನಸ್ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ g ಡಬಲ್ ಡ್ಯಾಶ್ ಆಫ್ ಮೈನಸ್ 1 ಸೊ is equals to 6 into minus 1 is equals ಆಗುತ್ತೆ ಮೈನಸ್ 6 ಆಗುತ್ತೆ. ಸೊ ವಿಚ್ ಈಸ್ ಲೆಸ್ ದ್ಯಾನ್ 0. therefore ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಾದ್ರೆ ಲೆಸ್ ದ್ಯಾನ್ 0 ಆದ್ರೆ, ಸೊ ದೆನ್ x is equals to 1, sorry x is equals to minus 1 is the point of local maximum ಅಲ್ವಾ. ಸೊ ಹಾಗಾದ್ರೆ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ at x is equals to minus 1. ಹಾಗಾದ್ರೆ ನಮ್ಗೆ ಏನು ಬರುತ್ತೆ, ಸೊ g ಆಫ್ ಮೈನಸ್ 1 ಮೈನಸ್ 1 ಹೋಲ್ ಕ್ಯೂಬ್ ಮೈನಸ್ ಆಫ್ 3 ಆಫ್ ಮೈನಸ್ 1 ಹೌದಲ್ವಾ. ಹಾಗಾದ್ರೆ ನಮ್ಗೆ ಏನು ಬರುತ್ತೆ, ಇದು ಮೈನಸ್ 1 ಗೆಟಿಂಗ್ ಪ್ಲಸ್ 3 ಬರ್ತದೆ. ಮೈನಸ್ 1 ಪ್ಲಸ್ 3 ನಮಗೆ ಎಷ್ಟು ಬರ್ತದೆ, ಇಲ್ಲಿ 2 ಬರುತ್ತೆ, ವಿಚ್ ಈಸ್ ಅಲ್ವಾ. ಸೊ 2 ಬರ್ತದೆ. ಸೊ ದಿಸ್ ಈಸ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇವಾಗ
when at x is equals to, ಸೊ ಏನು ಕೊಟ್ಟಾಗ x is equals to -1 ಅನ್ನು ಬರೆದಾಗ, ಓಕೆನಾ. ಸೊ ಲೈಕ್ ದಿಸ್ ವಿ ಕ್ಯಾನ್ ಫೈಂಡ್ ಔಟ್ ಸೊ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ಫಾರ್ ದಿ ಗಿವನ್ ಪ್ರಾಬ್ಲಮ್, ಓಕೆನಾ. ರೈಟ್, ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಈಗ ಕೊಟ್ಟಿದ್ದಾರೆ. ಸೊ ಮೂರನೇ ಕ್ವಶನ್, ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ನೋಡಿದ್ರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ ಅಲ್ವಾ, ವೇರ್ ಎಕ್ಸ್ ಲೈಸ್ ಬಿಟ್ವೀನ್ ವೇರ್ ಟು ವೇರ್, ಸೊ 0 to π/2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ನಾವೇನ್ ಮಾಡ್ಬೇಕು ಈಗ, ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಕ್ರಿಟಿಕಲ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದಾದ್ಮೇಲೆ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಸೊ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ಆಗುತ್ತೆ. ಹಾಗಾದ್ರೆ ಫೈಂಡ್ ಮಾಡ್ಕೊಳ್ಳೋಣ ಸೊಲ್ಯೂಷನ್. ಸೊ ಗಿವನ್ ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ ಏನು ಕೊಟ್ಟಿದ್ದಾರೆ, sin x ಪ್ಲಸ್ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ ಅದಲ್ವಾ. ಹಾಗಾದ್ರೆ ಸೊ ವಿಲ್ ಫೈಂಡ್ ಔಟ್ ದ ಫಸ್ಟ್ ಡೆರಿವೇಟಿವ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಚ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಅಗೇನ್ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಡೋಣ. ಸೊ ಎಚ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್. ಸೊ ಅಗೇನ್ ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ರೈಟ್, ಹಾಗಾದ್ರೆ ಸೊ ನಾವು ವಿಲ್ ಕನ್ಸಿಡರ್ ಎಚ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಟೇಕ್ 0. ಹಾಗಾದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಈಕ್ವಲ್ ಶಿಫ್ಟ್ ಮಾಡ್ಕೊಳ್ಳೋಣ. ದೇರ್ ಫೋರ್ ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ನಮಗೆ ಸೈನ್ ಎಕ್ಸ್ ಆಗುತ್ತೆ. ದೇರ್ ಫೋರ್ ವಿ ಕ್ಯಾನ್ ಇಟ್ ಆಸ್ 1 ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಇಟ್ ಆಸ್ tan ಎಕ್ಸ್. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ, tan ಇನ್ವರ್ಸ್ ಆಫ್ 1 ಬರುತ್ತೆ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನು ಬರಿಬೋದು, π/4 ಅಂತ ಬರೀಬಹುದು. ಯಾಕಂದ್ರೆ 1 ನಾವು tan ಆಫ್ π/4 ಅಂತ ಬರೆದ್ರೆ tan ಇನ್ವರ್ಸ್ ಆಫ್ tan ಎಕ್ಸ್ ಏನಾಗುತ್ತೆ ನಮಗೆ ಎಕ್ಸ್ ಬರುತ್ತೆ. ಇನ್ಸ್ಟೆಡ್ ಆಫ್ ಎಕ್ಸ್ ಹಿಯರ್ ದೇರ್ ಇಸ್ ಎ π/4 ಇದೆ. ಓಕೆನಾ. ರೈಟ್, ಸೊ ಈಗ ನಾವೇನ್ ಮಾಡ್ಬೇಕು, ಈಗ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು at x is equals to π/4. So x is equals to 5/4. So h double dash of x ಅನ್ನು ಫೈಂಡ್ ಮಾಡ್ಕೊಳ್ಳೋಣ. ಸೊ h double dash of x ಏನಿದೆ, ಮೈನಸ್ ಸೈನ್ ಆಫ್ x ಇದೆ ಅಲ್ವಾ, ಮೈನಸ್ ಕಾಸ್ x ಇದೆ. therefore h double dash of π/4 is equals to ಮೈನಸ್ ಸೈನ್ π/4 ಮೈನಸ್ cos π/4 ಇದೆ. ಹಾಗಾದ್ರೆ we can write it as 1 divisible by 1 by root 2 ಅಲ್ವಾ. cos sin π/4 1 by root 2. again cos π/4 ವ್ಯಾಲ್ಯೂ ಏನಿದೆ, 1 by root 2 ಇದೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಕೋಬಹುದು ಇದನ್ನ, ಸೊ ವಿ ಗೆಟಿಂಗ್ ಮೈನಸ್ 2 divisible by root 2 ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 2 ನ ನಾವು √2 into √2 ಅಂತ ಬರೀಬಹುದು. √2 ಗೆಟ್ ಕ್ಯಾನ್ಸಲ್ ಆಗಿ ಸೊ ವಿ ಗೆಟಿಂಗ್ √2 ಬರ್ತದೆ ಅಲ್ವಾ. ಸೊ ಎಚ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು, ಲೆಸ್ ದ್ಯಾನ್ 0 ಆಯ್ತು. ಸೊ ಎಚ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಆದ್ರೆ ಅದಲ್ವಾ. ಹಾಗಾದ್ರೆ ಎಕ್ಸ್ ಇಸ್ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/4 ಈಸ್ ಎ ಪಾಯಿಂಟ್ ಆಫ್ ನಮಗೇನಾಗುತ್ತೆ, ಲೋಕಲ್ ಮ್ಯಾಕ್ಸಿಮಾ ಆಗುತ್ತೆ, ಲೋಕಲ್ ಮ್ಯಾಕ್ಸಿಮಮ್. ಸೊ ನಾವೇನ್ ಮಾಡ್ಕೊಳ್ಳೋಣ ಈಗ, ಸೊ ಲೋಕಲ್ so maximum value at x is equals to π/4 is, so f of, we have to find out f of π/4. so ನಮಗೆ ಏನಾಗುತ್ತೆ, ಸಾರಿ ಇಲ್ಲಿ h ಕೊಟ್ಟಿರಲ್ವಾ, h of π/4. so sin of π/4 plus cos of π/4. therefore 1 by √2 plus 1 by √2. so we can write it as 2 divisible by √2. so we can write it as this one, √2. so √2 is the minimum, sorry, maximum value at x equals to π/4. right. so next question. so ಏನು ಕೊಟ್ಟಿದ್ದಾರೆ, so f of x is equals to they given x cube minus, so x cube minus 6x square plus 9x plus 15 ಕೊಟ್ಟಿದ್ದಾರೆ. for this function, so we have to find out the local maximum and local minimum ಅಲ್ವಾ. ಹಾಗಾದ್ರೆ ಏನ್ ಮಾಡಬೇಕು, ಸೇಮ್ ಪ್ರೊಸೀಜರ್, ವಿ ಗೋ ಫಾರ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮಾಡ್ಕೊಳ್ಬೇಕು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಫಸ್ಟ್ ಆರ್ಡರ್ನ ಈಕ್ವಲ್ಸ್ ಟು 0 ತಗೊಂಡು ಸೊ ವಿ ಗೋ ಫಾರ್ ಫೈಂಡ್ ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನು ಫೈಂಡ್ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಅ ಪ್ರೊಸೀಜರ್. ಫೈಂಡ್ ಮಾಡ್ತಾ ಹೋಗೋಣ ಈಗ ಸೊಲ್ಯೂಷನ್.
ಸೊ ಎಫ್ ಆಫ್ ಎಕ್ಸ್ ನಮ್ಗೇನು ಕೊಟ್ಟಿದ್ದಾರೆ ಎಕ್ಸ್ ಕ್ಯೂಬ್ ಮೈನಸ್ 6x² ಪ್ಲಸ್ 9x ಪ್ಲಸ್ 15 ಅಲ್ವಾ. ಏನು ಮಾಡ್ತಾ ಹೋಗೋಣ ಈಗ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹಾಗಾದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 3x² ಮೈನಸ್ ಏನಾಗುತ್ತೆ ಈಗ 12x ಪ್ಲಸ್ 9 ಪ್ಲಸ್ ಏನಾಗುತ್ತೆ 0 ಆಗುತ್ತೆ. ಹಾಗಾದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕೂಡ ನಾವು ಫೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ನಮ್ಗೆ ಏನಾಗುತ್ತೆ ಈಗ 6x ಮೈನಸ್ ಸೊ ಗೆಟಿಂಗ್ ಏನು ಬರುತ್ತೆ 12 ಬರ್ತಾ ಹೋಗ್ತದೆ. ಸೊ ನಾವು ವಿಲ್ ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ತಗೊಳ್ಳೋಣ 0 ತಗೊಳ್ಳೋಣ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನು 3x² ಮೈನಸ್ 12x ಪ್ಲಸ್ 9 ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಸೊ 3 ಕಾಮನ್ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟಿಂಗ್ 4x ಪ್ಲಸ್ 3 is equals to 0. So minus 4x ನಾವು ಕಂಡುಹಿಡಿದ as minus x minus 3x plus 3 ಅಂತ ಬರೀಬಹುದು. So if I take x as a common out, we getting x minus 1. So again if I take minus 3 as a common out, we getting x minus 1 is equals to 0. So ಹಾಗಾದ್ರೆ ನಮಗೆ ಏನು ಬರುತ್ತೆ x minus 1 ಅನ್ನು ಕಾಮನ್ ತಗೊಂಡ್ರೆ x minus 3 into x minus 1 is equals to 0 ಆದರೆ therefore x is equals to 3 and x is equals ನಮಗೆ ಏನು ಬರುತ್ತೆ 1 ಬರ್ತಾ ಹೋಗ್ತದೆ. So these are the two critical points. ಈಗ ಸೊ ನಾವೇನು ಮಾಡ್ತಾ ಹೋಗೋಣ, ಅಟ್ ದ ಕ್ರಿಟಿಕಲ್ ಪಾಯಿಂಟ್ಸ್ 3 ಮತ್ತು 1 ಅಲ್ಲಿ ಯಾವುದು ಲೋಕಲ್ ಮ್ಯಾಕ್ಸಿಮಾ ಯಾವುದು ಲೋಕಲ್ ಮಿನಿಮಾ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೇನು ಮಾಡೋಣ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3, ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಏನು ಮಾಡೋಣ 3 ಅನ್ನು ಫೈಂಡ್ ಮಾಡೋಣ. ಸೊ ಎಫ್ ಡಬಲ್ ಡ್ಯಾಶ್ ಆಫ್ 3 ಏನಾಗುತ್ತೆ, ಸೊ 6 into 3 minus 12 ಬರ್ತಾ ಹೋಗ್ತದೆ, ಹೌದಲ್ವಾ. ಹಾಗಾದ್ರೆ ಸೊ 6 3s ನಮಗೇನಾಗುತ್ತೆ 18 minus 12 which is equals to 6. ಸೊ ಹಂಗಾರೆ ನಮಗೇನಾಯ್ತು ಪಾಸಿಟಿವ್ ಆಯಿತು. ಹಾಗಾದ್ರೆ ಸೊ therefore x is equals to 3 is a point of local, ಸೊ ನಮಗೇನಾಗುತ್ತೆ ಮಿನಿಮಾ ಆಗುತ್ತೆ, ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಹಾಗಾದ್ರೆ ಲೋಕಲ್ ಮಿನಿಮಾ ವ್ಯಾಲ್ಯೂ at x is equals to 3. ಅಂದರೆ ಸೊ ಎಫ್ ಆಫ್ ವಿ ಕ್ಯಾನ್ ಫೈಂಡ್ ಔಟ್ ಎಫ್ ಆಫ್ 3 ಅದೇನಾಗುತ್ತೆ 3 ಹೋಲ್ ಕ್ಯೂಬ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 9 into 3 ಪ್ಲಸ್ ನಮಗೇನು ಬರುತ್ತೆ 15 ಆಗುತ್ತೆ, ಹೌದಲ್ವಾ. ಸೊ 27 ಮೈನಸ್ ಸೊ ನಮಗೆ ಬರ್ತಿಲ್ಲಿ ಸೊ 54, again we getting 27 plus 15. So plus 27 plus 27 minus 54 get cancelled, we getting 15 ಬರುತ್ತೆ. So this is the local minimum value at x is equals to 3. So similarly, so when x is equals to ನಮಗೆ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ಬಂದಿದೆ 1 ಬಂದಿದೆ. ಹಾಗಾದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ 1 ಏನಾಗುತ್ತೆ, ಎಫ್ ಡಬಲ್ ಡ್ಯಾಶ್ ಆಫ್ 1 ಸೊ ಏನು ಮಾಡ್ಬೋದು ನಾವು 6 into 1 minus 12 ಅಲ್ಲಿ ಬರೆದಾಗ ಸೊ 6 1 6 ಆಗುತ್ತೆ, 6 minus 12 ಏನು ಬರುತ್ತೆ minus 6 ಬರುತ್ತೆ. ಸೊ which is less than 0, therefore so x is equals to 1 is the point of local maxima ಆಗುತ್ತೆ, local maxima. ಹಾಗಾದ್ರೆ we have to find out local maxima value at x is equals to 1. ಏನು ಮಾಡ್ಬೋದು, ಸೊ ಎಫ್ ಆಫ್ we have to find out f of 1. ಹಾಗಾದ್ರೆ ಏನಾಗುತ್ತೆ, ಸೊ 1 cube 1 minus 6x ಸೊ ಪ್ಲಸ್ 9 ಪ್ಲಸ್ ಏನಾಗುತ್ತೆ 15 ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ವಿ ಗೆಟಿಂಗ್ 19 which is positive ಬೇಕಾಗಿರಲ್ವಾ. ಸೊ ದಿಸ್ ಈಸ್ ದ local maxima value at x is equals to 1. Right. So next question. So f of x is equals ನಮಗೆ ಏನು ಕೊಟ್ಟಿದ್ದಾರೆ x by 2 plus 2 by x ಅಂತ ಕೊಟ್ಟಿದ್ದಾರೆ. So where so here x is greater than 0 ಆಗಿರ್ತದೆ. ಇದಕ್ಕೆ ನಾವೇನು ಫೈಂಡ್ ಮಾಡಬೇಕು ಈಗ, so we have to find out local maxima and local minima. ನೋಡೋಣ.
So f of x is equals to, so x by 2 plus 2 by x ಅಂತ ಬರೀಬಹುದು, ರೈಟ್. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೋಗೋಣ. ಸೊ f dash of x is equals to, ಸೊ ಡಿಫರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ x ಮಾಡಿದಾಗ, ಸೊ 1/2 ಅನ್ನೋದು ಕಾನ್ಸ್ಟೆಂಟ್ ಹೋದ್ರೆ ವಿ ಗೆಟಿಂಗ್ ನಮ್ಗೆ ಏನು ಬರ್ತಿಲ್ಲಿ 1/2 ಬರ್ತದೆ, ಪ್ಲಸ್ ಸೊ 2 ಅನ್ನು ಹಾಗೆ ಇಟ್ಕೊಂಡಾಗ ನಮಗೆ ಇಲ್ಲಿ ಬರುತ್ತೆ 1/x ಬರುತ್ತೆ. ಸೊ ಡಿಫರೆನ್ಶಿಯೇಷನ್ ಆಫ್ 1/x ವಿ ನೋ ದಟ್ ಮೈನಸ್ 1/x². ಹಾಗಾದ್ರೆ ನಮ್ಗೆ ಏನು ಬರ್ತಿಲ್ಲಿ ಮೈನಸ್ 2/x² ಆಗುತ್ತೆ. ದೇರ್ಫೋರ್ f dash of x is equals to ಗೆಟಿಂಗ್ 1/2 ಮೈನಸ್ 2/x² ಆಗುತ್ತೆ. ಅಗೇನ್ ಇನ್ನೊಮ್ಮೆ ಕೂಡ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಡೋಣ. ಸೊ f ಡಬಲ್ ಡ್ಯಾಶ್ ಆಫ್ x is equals to, ಸೊ 1/2 ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಮೈನಸ್ 2 ಅನ್ನು ಹಾಗೆ ಇಟ್ಕೊಂಡ್ರೆ ಡಿಫರೆನ್ಷಿಯೇಷನ್ ಆಫ್ 1/x². ಸೊ ಇನ್ನೊಂದು ಡಿಫರೆನ್ಷಿಯೇಷನ್ ಆಫ್ 1/x² is equals to ಮೈನಸ್ 2/x³ ಆಗುತ್ತೆ. ಸೊ ಮೈನಸ್ 2 ಅನ್ನು ಹಾಗೆ ಇಟ್ಕೊಂಡಾಗ ಮೈನಸ್ 2 ಡಿವಿಸಿಬಲ್ ಬೈ x³. ದೇರ್ಫೋರ್ f ಡಬಲ್ ಡ್ಯಾಶ್ ಆಫ್ x is equals to, ಸೊ ನಮಗೇನು ಬರುತ್ತೆ 4 ಡಿವಿಸಿಬಲ್ ಬೈ x³ ಬರುತ್ತೆ, ಹೌದಲ್ವಾ? ಹಾಗಾದ್ರೆ ಸೊ ಏನ್ ಮಾಡ್ತಾ ಹೋಗೋಣ ಈಗ. ಸೊ ನಾವು ವಿಲ್ ಫೈಂಡ್ ಔಟ್, ಸೊ f ಡ್ಯಾಶ್ ಆಫ್ x is equals ಅಂತ ತಗೋಣ 0 ತಗೋಣ. ಸೊ f ಡ್ಯಾಶ್ ಆಫ್ x ಅಂದ್ರೆ ನಮಗೆ ಏನು ಬಂದಿದೆ, ಸೊ 1/2 ಮೈನಸ್ 2 ಡಿವಿಸಿಬಲ್ ಬೈ x² is equals ಆಗಿದೆ 0 ಆಗಿದೆ. ಹಾಗಾದ್ರೆ ನಾವೇನ್ ಮಾಡ್ಬೋದು ಅದನ್ನ 1/2 is equals to, ಸೊ 2 ಡಿವಿಸಿಬಲ್ ಬೈ x² ಅಂತ ಬರೀಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ x² is equals to 4 ಆಗುತ್ತೆ. ಸೊ x is equals ನಾವೇನು ಬರೀಬೋದು ಪ್ಲಸ್ ಆರ್ ಮೈನಸ್ 2 ಅಂತೇಳಿ ಬರೀಬಹುದು. ಆದರೆ ಸೊ ಈಗ ನಾವೇನಾಗುತ್ತೆ, ಸೊ ಪ್ಲಸ್ 2 ನಾವೇನು ಮಾಡ್ಕೋಬೇಕು, ದೇರ್ಫೋರ್ x is equals ನಮಗೆ ಬಂದಾಗ ಪ್ಲಸ್ 2 ಮತ್ತೆ ಮೈನಸ್ 2 ಬಂದಾಗ, ಸೊ ಪ್ಲಸ್ 2 ಅಥವಾ ಮೈನಸ್ 2 ಯಾವುದರಲ್ಲಿ ಲೋಕಲ್ ಮ್ಯಾಕ್ಸಿಮನೋ ಅಥವಾ ಲೋಕಲ್ ಮಿನಿಮನೋ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಸಾಲ್ವ್ ಮಾಡ್ಕೊಳ್ತೋಣ. when x is equals to, ಫಸ್ಟ್ ಒನ್ಗೆ when x is equals to ನಾವೇನು ತಗೊಳ್ಳೋಣ 2 ಅನ್ನು ತಗೊಳ್ಳೋಣ, x is equals to 2 ತಗೊಳ್ಳೋಣ. ಹಾಗಾದ್ರೆ when x is equals to 2 ಆದಾಗ f ಡಬಲ್ ಡ್ಯಾಶ್ ಆಫ್ ನಾವೇನು ಮಾಡೋಣ 2 ಅನ್ನು ಫೈಂಡ್. ಸೊ f ಡಬಲ್ ಡ್ಯಾಶ್ ಆಫ್ ನಾವೇನು ಮಾಡಬೇಕು 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ಲಿದೆ, ಸೊ ಇಲ್ಲಿದೆ 4 ಡಿವಿಸಿಬಲ್ ಬೈ ವಿ ಗೆಟಿಂಗ್ 8, ಸೊ 1/2 ವಿಚ್ ಇಸ್ ಪಾಸಿಟಿವ್. ಸೊ ದೇರ್ಫೋರ್ ಸೊ x is equals to 2, ಸೊ is the point of, ಸೊ ಲೋಕಲ್ ಆಗುತ್ತೆ ನಮಗೆ ಮಿನಿಮಾ ಆಗುತ್ತೆ, ಲೋಕಲ್ ಮಿನಿಮಾ ಅದಲ್ವಾ? ಹಾಗಾದ್ರೆ ಲೋಕಲ್ ಮಿನಿಮಾ ವ್ಯಾಲ್ಯೂ ಅಟ್ x is equals to 2 ಮಾಡಿದಾಗ, ಸೊ ನಮಗೇನು ಬರುತ್ತೆ f of 2 is equals to 2/2 plus 2/2 ನಮಗೇನು ಬರ್ತಾ ಹೋಗ್ತದೆ ಆನ್ಸರ್ ಗೆಟಿಂಗ್ 2 ಬರ್ತಾ ಹೋಗ್ತದೆ, ಓಕೆನಾ? ಸೊ ಸಿಮಿಲರ್ಲಿ ಸೊ ವಿಲ್ ಫೈಂಡ್ ಔಟ್ when x is equals to ಮಾಡೋಣ ಮೈನಸ್ 2, ಸೊ f ಡಬಲ್ ಡ್ಯಾಶ್ ಆಫ್ ಮೈನಸ್ 2 ಏನಾಗುತ್ತೆ, ಸೊ 4 ಡಿವಿಸಿಬಲ್ ಬೈ ಮೈನಸ್ 2 ಹೋಲ್ ಕ್ಯೂಬ್ ಆಗೋದ್ರಿಂದ, ಸೊ 4 ಡಿವಿಸಿಬಲ್ ಬೈ ಮೈನಸ್ 8 this is equals to minus 1/2 which is less than 0. Therefore, so x is equals to minus 2 is a point of local maxima. Therefore, ಹಾಗಾದ್ರೆ local maxima value at x is equals to minus 2. x is equals to minus 2 ಅಂದ್ರೆ ಏನಾಗುತ್ತೆ f of minus 2 ಅಲ್ವಾ? ಅಗೇನ್ ಮೈನಸ್ 2/2 ಮೈನ್ ಬರ್ತದೆ ನಮಗೆ ಮೈನಸ್ 2/2 ಪ್ಲಸ್ 2 ಬೈ ಮೈನಸ್ 2 ಕ್ಯಾನ್ಸಲ್ ಆದರೆ, ಸೊ ನಮಗೇನು ಬರ್ತಾ ಹೋಗಿದೆ ವಿ ಗೆಟಿಂಗ್ ಮೈನಸ್ 2 ಅಲ್ವಾ? ಸೊ ದಿಸ್ ಇಸ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ದಿಸ್ ಫಂಕ್ಷನ್, ರೈಟ್? ಸೊ ನೆಕ್ಸ್ಟ್ ಒನ್ we'll find out the absolute maxima and absolute minimum. So these are all the problems so based on the local maxima and local minimum, right? So now we move on to the next concept. So find out the absolute maximum value and the absolute minimum value for the following function, okay na? Hagadre
ನಮಗೆ ಗೊತ್ತಿದೆ. ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಅಬ್ಸಲ್ಯೂಟ್ ಮಿನಿಮಮ್ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ನಾನು ನಿಮಗೊಂದು ಪ್ರೊಸೀಜರ್ ಹೇಳಿದೆ. ಫಸ್ಟ್ ನಾವೇನು ಫೈಂಡ್ ಮಾಡ್ಕೋಬೇಕು, ಕ್ರಿಟಿಕಲ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಕ್ರಿಟಿಕಲ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಸೊ ನಾವೇನ್ ಮಾಡ್ತಾ ಹೋಗ್ಬೇಕು, ಕ್ರಿಟಿಕಲ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿರುವಂತಹ ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ರೀತಿಯಾಗಿ ಎಂಡ್ ಪಾಯಿಂಟ್ಸ್ ಅಲ್ಲಿರುವಂತಹ ಇಂಟರ್ವಲ್ ಇರುವಂತಹ ಎಂಡ್ ಪಾಯಿಂಟ್ಸ್ ಅನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಬೇಕು. ತದನಂತರದಲ್ಲಿ ಸೊ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು. ಯಾವ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆಯೋ ಅದನ್ನು ನಾವೆಂತ ಕರಿತಾ ಹೋಗ್ತೀವಿ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಯಾವ ಪಾಯಿಂಟ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇದೆ ಅದನ್ನ ಕರಿಬಹುದು ಅಬ್ಸಲ್ಯೂಟ್ ಮಿನಿಮಮ್ ಅಂತೇಳಿ ಕರಿತಾ ಹೋಗ್ಬೋದು. ಹಾಗಾದ್ರೆ ನೋಡೋಣ. ಸೊ ಅದೇ ಪ್ರೊಸೀಜರ್ನ ಯೂಸ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಗಿವನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ನಮಗೆ ಏನು ಕೊಡ್ತಾರೆ, ಎಕ್ಸ್ ಕ್ಯೂಬ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕೊಡ್ತಾರೆ ಎಕ್ಸ್ ಕ್ಯೂಬ್ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 3x² ಆಗುತ್ತೆ. ಅದಲ್ವಾ, ನಮಗೇನು ಬೇಕು, ಕ್ರಿಟಿಕಲ್ ಪಾಯಿಂಟ್ ಬೇಕು. ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ 3x² ಇಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನಾಗುತ್ತೆ 0 ಆಗ್ತದೆ. ಸೊ ದಿಸ್ ಇಸ್ ದ ಒನ್ ಆಫ್ ದಿ ಕ್ರಿಟಿಕಲ್ ಪಾಯಿಂಟ್. ಸೊ ದೆನ್ ವಿ ಹ್ಯಾವ್ ಟು ಎವ್ಯಾಲ್ಯುವೇಟ್ ದಿ ಏನು ಮಾಡಬೇಕು. ಸೊ ನೆಕ್ಸ್ಟ್ ದೆನ್ ಸೊ ಏನು ಮಾಡಬೇಕು, ವಿ ಎವ್ಯಾಲ್ಯೂಟ್ ದ value of f at critical points and at the end points of the interval, that is -2 to 2. ಹಾಗಾದ್ರೆ ಸೊ ಏನು ಮಾಡ್ತಾ ಹೋಗೋಣ ಈಗ. ಸೊ ಫಸ್ಟ್ ವಿಲ್ ಫೈಂಡ್ ಔಟ್ ಎಫ್ ಆಫ್ 0. ಸೊ ಎಫ್ ಆಫ್ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 0 ಬರ್ತದೆ. ಸೊ ನೆಕ್ಸ್ಟ್ ಎಫ್ ಆಫ್ -2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. -2 ಹೋಲ್ ಕ್ಯೂಬ್ ಮಾಡಿದ್ರೆ -8 ಆಗುತ್ತೆ. ನೆಕ್ಸ್ಟ್ ಎಫ್ ಆಫ್ 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ನಮಗೇನು ಬರುತ್ತೆ +8 ಬರುತ್ತೆ. ಹಾಗಾದ್ರೆ therefore ನಾವೇನು ಮಾಡ್ಬೋದು ಕನ್ಕ್ಲೂಷನ್. ಸೊ absolute maximum value is ಏನು 8 at x is equals to 2 ಅಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ absolute minimum value is ಸೊ ನಮಗೆ 0 ಮತ್ತೆ -8 ಇದೆ. ಸೊ ವಿ ಕ್ಯಾನ್ ಟೇಕ್ -8 at x is equals ನಮಗೆ ಏನು ಬರುತ್ತೆ -2 ಆಗುತ್ತೆ. ಲೈಕ್ ದಿಸ್. ಸೊ ವಿಲ್ ಫೈಂಡ್ ಔಟ್ ದಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಅಬ್ಸಲ್ಯೂಟ್ ಮಿನಿಮಮ್. ನೆಕ್ಸ್ಟ್ ಕ್ವಶನ್. ಸೊ ಅವ್ರು ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x minus half x² ಕೊಟ್ಟಿದ್ದಾರೆ. ಫಾರ್ ದಿಸ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿ ಕೊಟ್ಟಿದ್ದಾರೆ -2 to 9/2 ಕೊಟ್ಟಿದ್ದಾರೆ ಅಲ್ವಾ. ಅದೇ ರೀತಿ ನಾವೇನು ಫೈಂಡ್ ಮಾಡ್ಕೋಬೇಕು ಈಗ, ಲೋಕಲ್ ಮ್ಯಾಕ್ಸಿಮಮ್ ಅಂಡ್ ಲೋಕಲ್ ಮಿನಿಮಮ್ ಫೈಂಡ್ ಮಾಡ್ಕೋ, ಸಾರಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಅಬ್ಸಲ್ಯೂಟ್ ಮಿನಿಮಮ್ ಫೈಂಡ್ ಮಾಡ್ಕೋಬೇಕು. ಸೊಲ್ಯೂಷನ್ ಫಾರ್ ದಿಸ್ ಒನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಇದೆ 4x minus half x². ಸೊ ವೇರ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ ಕೊಟ್ಟಿದ್ದಾರೆ -2 to 9/2 ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ನಾವೇನ್ ಮಾಡಬೇಕು, ಫಸ್ಟ್ಗೆ ಕ್ರಿಟಿಕಲ್ ಪಾಯಿಂಟ್ ಅನ್ನು ನಾವೇನ್ ಮಾಡೋಣ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ 4 ಮೈನಸ್ ಸೊ ಆಫ್ ನಮಗೇನು ಬರುತ್ತೆ x² ಅಂದ್ರೆ ನಮಗೇನಾಗುತ್ತೆ ಇಲ್ಲಿ 2x ಬರುತ್ತೆ. ಯಾಕಂದ್ರೆ 2 ಗೆಟ್ ಕ್ಯಾನ್ಸಲ್ ಆದರೆ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರುತ್ತೆ 4 - x ಬರುತ್ತೆ. ಹಾಗಾದ್ರೆ ಸೊ ನಾವು ಸೊ ಏನು ಮಾಡೋಣ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. 4 - x ಇಸ್ ಈಕ್ವಲ್ಸ್ ನಮಗೇನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ x ಇಸ್ ಈಕ್ವಲ್ಸ್ ಟು ವಿ ಗೆಟಿಂಗ್ 4 ಬರ್ತಾ ಹೋಗ್ತದೆ ಅದಲ್ವಾ. ದೆನ್ ವಿ ಹ್ಯಾವ್ ಟು ಎವ್ಯಾಲ್ಯೂಟ್ ಅಲ್ವಾ. ಸೊ ಇಲ್ಲಿ ಬರೋಣ. ದೆನ್
So we evaluate, then we evaluate the value of f at critical point and at the end point of the interval where -2, 2, 9/2 ಅಲ್ವಾ. ಹಾಗಾದ್ರೆ ಫಸ್ಟ್ at x is equals to ನಾವೇನು ಮಾಡೋಣ, x is equals to 4 ಅಲ್ಲಿ ನೋಡ್ಕೊಳ್ಳೋಣ. x is equals to 4 ಹಾಗಾದ್ರೆ ಏನಾಗುತ್ತೆ, ಸೊ f of ಏನಾಗುತ್ತೆ 4 ಆಗುತ್ತೆ, ಹೌದಲ್ವಾ. f of 4 ಅನ್ನು ಫೈಂಡ್ ಮಾಡ್ಕೋಬೇಕು. ಸೊ 4 into 4 minus 1/2, ಸೊ ನಮಗೇನು ಬರ್ತದೆ ಇಲ್ಲಿ, ಸೊ 4 whole square ಆಗುತ್ತೆ, ಹೌದಲ್ವಾ. ಸೊ 4 4 is 16 minus, ಸೊ again 4 4 is 16 ಇರ್ತದೆ. ಸೊ ಇಲ್ಲಿ ನಮಗೇನು ಬರ್ತದೆ 8 ಬರ್ತದೆ. 16 ಮೈನಸ್ ವಿ ಗೆಟಿಂಗ್ 8 ಆಗುತ್ತೆ, ಹೌದಲ್ವಾ. ಸೊ 16 ಮೈನಸ್ 8 ಮಾಡಿದ್ರೆ ಅಗೇನ್ ವಿ ಗೆಟಿಂಗ್ 8 ಆಗುತ್ತೆ ಅಗೇನ್. ಸೊ x is equals to ವಿಲ್ ಫೈಂಡ್ ಔಟ್ -2. ಸೊ f of -2, ಸೊ ಹಂಗಾದ್ರೆ ಏನಾಗುತ್ತೆ 4 of -2 minus 1/2 minus 2 whole square. ಹಾಗಾದ್ರೆ ಸೊ -8, ಸೊ 2 whole square ಮಾಡಿದ್ರೆ +4 ಬರುತ್ತೆ. ಹಾಗಾದ್ರೆ 1 2 ಕ್ಯಾನ್ಸಲ್ ಆದರೆ ಸೊ ವಿ ಗೆಟಿಂಗ್ ನಮಗೆ ಬರುತ್ತೆ -2 ಬರ್ತದೆ. ಸೊ ವಿ ಗೆಟಿಂಗ್ -10 ಆಗುತ್ತೆ. ನೆಕ್ಸ್ಟ್ at x is equals to where 9/2, ಸೊ f of 9/2 ನ ಫೈಂಡ್ ಮಾಡ್ಕೋಬೇಕು. ಸೊ 4 into ನಮ್ಗೆ ಏನಾಗುತ್ತೆ ಇಲ್ಲಿ 9/2 minus 1/2 into 9/2 whole square ಆಗುತ್ತೆ. ಸೊ ಇಲ್ಲಿ 2 1s ನಾವೇನು ಮಾಡ್ಕೊಳ್ಳೋಣ, 2 2s ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ 9 2s 18 ಮೈನಸ್, ಸೊ ಇಲ್ಲಿ ಅಗೇನ್ ಏನು ಮಾಡ್ತೀನಿ, ಸೊ 9 whole square ಮಾಡ್ಕೊಳ್ಳೋಣ. ಸೊ ನಮಗೇನು ಬರುತ್ತೆ 81 ಡಿವಿಸಿಬಲ್ ಬೈ, ಸೊ 4 ನಮಗೆ ಇಲ್ಲಿ ಬರುತ್ತೆ 4 2s 8 ಬರ್ತದೆ. ಹಾಗಾದ್ರೆ ಸೊ ವಿಲ್ ಟೇಕ್ ಸೊ 8 ಆಸ್ LCM. ಸೊ 18 4s 144 minus 81 ಬರ್ತದೆ. ಹಾಗಾದ್ರೆ 144 minus 81 ಮಾಡಿದ್ರೆ ವಿ ಗೆಟಿಂಗ್ 63/8 ಬರುತ್ತೆ. ಸೊ ವಿ ಕ್ಯಾನ್ ಇಟ್ ಆಸ್ ದ ಡೆಸಿಮಲ್ 7.875 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಇದನ್ನು ನಾವು ಅಬ್ಸರ್ವ್ ಮಾಡಿದಾಗ ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರ್ತಾ ಹೋಗ್ತದೆ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 8 ಆಗುತ್ತೆ. ಹಾಗಾದ್ರೆ ಅಬ್ಸಲ್ಯೂಟ್ maximum value is 8 at x is equals to 4. Again absolute minimum value is, so ನಮಗೆ ಬರ್ತಾ ಹೋಗ್ತದೆ -10 at x is equals to ಮಾಡಿದಾಗ -2 ಅನ್ನು ಮಾಡಿ. ಸೊ ಈ ರೀತಿಯಾಗಿ ನಾವೇನು ಫೈಂಡ್ ಮಾಡ್ಕೋಬಹುದು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ನಾವು ಫೈಂಡ್ ಮಾಡ್ಕೋಬಹುದು. ರೈಟ್, ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಸೊ f of x is equals ನಾವೇನು ಕೊಡಿದ್ರೆ x minus 1 whole square, so plus 3. ಸೊ ಅಗೇನ್ x belongs to where -3, 1 ಅಂತ ಕೊಟ್ಟಿದ್ದಾರೆ. ರೈಟ್, ಹಾಗಾದ್ರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಸೊಲ್ಯೂಷನ್. ಸೊ f of x is equals ನಮಗೆ ಏನು ಕೊಡ್ತಾರೆ, x minus 1 whole square plus 3 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಬೇಕಂದ್ರೆ ನಾವೇನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಈಗ ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನಂದ್ರೆ ಸೊ ನಾವೇನು ಮಾಡ್ತಾ ಹೋಗೋಣ, ಆಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಯ್ತು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನ ಫೈಂಡ್ ಮಾಡ್ಕೋಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಸೊ 2 ಆಫ್ ಏನಾಗುತ್ತೆ ಎಕ್ಸ್ ಮೈನಸ್ 1 ಆಗುತ್ತೆ. ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಎಕ್ಸ್ ಮೈನಸ್ 1 ಮಾಡಿದ್ರೆ ನಮ್ಗೆ ಏನು ಬರುತ್ತೆ 1 ಬರುತ್ತೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0. ಸೊ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ನಾವು ತಗೊಳ್ತೀವಿ 0 ತಗೊಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ 2 ಆಫ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಆದರೆ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೆಂತ ಬರಿಬಹುದು 1 ಅಂತ ಹೇಳ್ಬೋದು. ಹಾಗಾದ್ರೆ ನಮಗೇನು ಬಂತು ಕ್ರಿಟಿಕಲ್ ಪಾಯಿಂಟ್ ಈಗ 1 ಬಂತು. then we have to evaluate then we evaluate the
value of f at a critical point and at the end point of the given interval, that is minus 3, 1. ಹಾಗಾದ್ರೆ ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅನ್ನು ಫೈಂಡ್ ಮಾಡ್ಕೊಂಡು ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ಸೊ ಏನು ಕೊಟ್ಟಿದ್ದಾರೆ ಎಫ್ ಆಫ್ 1 ಅನ್ನು ಫೈಂಡ್ ಮಾಡ್ಕೋಬೇಕು. ಎಫ್ ಆಫ್ 1 ಫೈಂಡ್ ಮಾಡ್ಕೊಂಡ್ರೆ 1 ಮೈನಸ್ 1 0 ಆಗುತ್ತೆ. ಸೊ ನಮ್ಗೆ ಏನು ಬರ್ತಾ ಹೋಗುತ್ತೆ 3 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿಲ್ ಫೈಂಡ್ ಔಟ್ ದ -3. ಸೊ ಎಫ್ ಆಫ್ ನಾವೇನು ಮಾಡೋಣ -3 ನ ಫೈಂಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ -3 -1 -4 ಹೋಲ್ ಸ್ಕ್ವೇರ್ ನಮಗೇನು ಬರುತ್ತೆ 16 ಬರುತ್ತೆ. ಪ್ಲಸ್ 3 ಇಸ್ ಈಕ್ವಲ್ಸ್ ಟು ವಿಲ್ ಗೆಟಿಂಗ್ 19 ಆಗುತ್ತೆ. ಹಾಗಾದ್ರೆ therefore absolute ಅಲ್ವಾ ಅಪೋಸಿಟ್ ಅಲ್ವಾ will arise so absolute maximum value is 19 at x is equals to where -3. Next absolute minimum value is say no 3 at x is equals to again bandaga 1, like this. So we can find out the absolute maximum and absolute minimum. Okay na? Right, the next question. Right, find the two numbers. So these are the 3 mark questions. ಬಹಳ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ಸ್ ಇಂದ ಒಂದು 5 ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವೆ. ಸೊ ಆ 5 ಪ್ರಾಬ್ಲಮ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಫೈಂಡ್ ಟೂ ನಂಬರ್ಸ್ ಅಂತ ಹೇಳ್ತಾರೆ. ಫೈಂಡ್ ಟೂ ನಂಬರ್ಸ್ ಸೊ ಹೂಸ್ ಸಮ್ ಈಸ್ 24 ಅಂತ ಹೇಳ್ತಿದ್ದಾರೆ ಅಂಡ್ ಹೂಸ್ ಪ್ರಾಡಕ್ಟ್ ಈಸ್ ಆಸ್ ಲಾರ್ಜ್ ಆಸ್ ಪಾಸಿಬಲ್ ಅಂತ ಹೇಳ್ತಾರೆ. ಫೈಂಡ್ ಟೂ ನಂಬರ್ಸ್ ಸೊ ಹೂಸ್ ಸಮ್ ಈಸ್ ಅಂತ ನಾವೇನ್ ಮಾಡಬೇಕು, ಎರಡು ನಂಬರ್ಸ್ ಅನ್ನ ಫೈಂಡ್ ಮಾಡ್ಕೋಬೇಕು. ಅವೆರಡು ನಂಬರ್ಸ್ ಏನು ಅಂತ ನಮಗೆ ಗೊತ್ತಿಲ್ಲ, ಬಟ್ ಅವುಗಳ ಸಮ್ ಏನ್ ಕೊಟ್ಟಿದ್ದಾರೆ 24 ಕೊಟ್ಟಿದ್ದಾರೆ. ಮೋರ್ ಓವರ್ ಅವುಗಳ ಪ್ರಾಡಕ್ಟ್ ಮಾಡಿದಾಗ ಅದೇನಾಗಿದೆ ಆಸ್ ಲಾರ್ಜ್ ಆಸ್ ಪಾಸಿಬಲ್ ಅಂತ ಹೇಳ್ತಾರೆ. ದಟ್ ಇಸ್ ವಿ ಕ್ಯಾನ್ ಸೇ ದಟ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಅವೆರಡನ್ನ ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ ಮ್ಯಾಕ್ಸಿಮಮ್ ಬರ್ತಾ ಹೋಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡೋಣ, ಸಾಲ್ವ್ ಮಾಡೋಣ. ಸೊ ಎಫ್ ಆಫ್ ಎಕ್ಸ್ ಏನ್ ಮಾಡ್ತಾರೆ, ನಾವೇನ್ ತಗೋಣ ಲೆಟ್ ಟೂ ನಂಬರ್ಸ್. ಸೊ ಟೂ ನಂಬರ್ಸ್ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಕನ್ಸಿಡರ್ ಲೆಟ್ one of the number is let one number be. ಸೊ ನಾವೇನ್ ತಗೋಣ x ಅಂತ ತಗೋಣ ಅಲ್ವಾ. ಲೆಟ್ ಒನ್ ನಂಬರ್ ಬಿ ಎಕ್ಸ್ ಅಂತ ತಗೊಂಡ್ರೆ ಇಲ್ಲಿ ನೋಡಿ ನಮಗೆ ಏನ್ ಕೊಡ್ತಾರೆ ಸಮ್ ಆಫ್ ದಿ ನಂಬರ್ ಅಂತ ತಗೊಳ್ತೇನೆ. ಐ ವಿಲ್ ಟೇಕ್ ಎಕ್ಸ್ ಇಸ್ ಒನ್ ನಂಬರ್, ವೈ ಇಸ್ ಅನದರ್ ನಂಬರ್. ಬಟ್ ಅವ್ರು ನಮ್ಗೆ ಏನ್ ಕೊಡ್ತಾರೆ ಸಮ್ ಈಸ್ 24 ಅಂತ ಕೇಳ್ತಾರೆ. ದೆನ್ ದಿ ಅದರ್ ನಂಬರ್ is so ಏನಾಗುತ್ತೆ y is equals to we can read it as 24 minus x. ಯಾಕಂದ್ರೆ ಸೊ ಸಮ್ ಆಫ್ ದೀಸ್ ಟು ನಂಬರ್ 24 ಅಂತ ಕೊಟ್ಟಿದ್ದಾರೆ ಅಂದ್ರೆ ಸೊ y is equals ನಾವೇನ್ ಮಾಡ್ಬೋದು 24 minus x ಅಂತೇಳಿ ಬರೀಬಹುದು. ಓಕೆನಾ. ಸೊ y is equals ನಮಗೆ ಬಂದಿದೆ 24 minus x ಆಗಿದೆ. ಹಾಗಾದ್ರೆ ನಮಗೆ ಇನ್ನೊಂದು ಹಿಂಟ್ ಏನ್ ಕೊಟ್ಟಿದ್ದಾರೆ, ಸೊ ಹೂಸ್ ದ ಪ್ರಾಡಕ್ಟ್ ಈಸ್ ಆಸ್ ಲಾರ್ಜ್ ಆಸ್ ಪಾಸಿಬಲ್ ಅಂತ ಹೇಳ್ತಾರೆ. ಲೆಟ್ ಸೊ ನಾನು ತಗೊಳ್ತೇನೆ ಲೆಟ್ ಪಿ ಆಫ್ ಎಕ್ಸ್ denote the product of the two numbers. Therefore ನಮಗೆ ಏನಾಗುತ್ತೆ, ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ಬರೀಬಹುದು ಎಕ್ಸ್ ಇಂಟು ನಾವೇನ್ ಮಾಡ್ಬೋದು 24 ಮೈನಸ್ ಎಕ್ಸ್ ಅಂತ ಬರೀಬಹುದು ಅದಲ್ವಾ. ಸೊ ಅವ್ರು ನಮಗೇನ್ ಬೇಕಾಗಿದೆ ಈಗ ಎಕ್ಸ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಕ್ಸ್ ವ್ಯಾಲ್ಯೂಸ್ ನಮಗೆ ಕ್ರಿಟಿಕಲ್ ವ್ಯಾಲ್ಯೂ ಬೇಕಂದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಫಸ್ಟ್ ಆರ್ಡರ್ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಸೊ ರೈಟ್
ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ನಾವೇನ್ ಮಾಡ್ತಾ ಹೋಗೋಣ, ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನಮಗೇನಾಗುತ್ತೆ, ಸೊ ದೇರ್ ಫೋರ್ ಪಿ ಡ್ಯಾಶ್ ಆಫ್ ಎಕ್ಸ್. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಸೊ ಐ ವಿಲ್ ಸಿಂಪ್ಲಿಫೈ ಇಟ್ ಆಸ್, ಸೊ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ಕೊಂಡ್ಬಿಡ್ತೀನಿ 24x ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ, ಸೊ ವಿ ಗೆಟಿಂಗ್ ಹಿಯರ್ 24. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ನಮ್ಗೆ ಏನಾಗುತ್ತೆ, 2x ಆಗುತ್ತೆ. ಸೊ ನಮ್ಮ ಕ್ರಿಟಿಕಲ್ ಪಾಯಿಂಟ್ ಅನ್ನ ಫೈಂಡ್ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಪಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೀವಿ, ಹೌದಲ್ವಾ? ಹಾಗಾದ್ರೆ ನಾವು ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ತಗೊಳ್ಳೋಣ, 0 ತಗೊಳ್ಳೋಣ. ಹಾಗಾದ್ರೆ ನಮ್ಗೆ ಏನು ಬರುತ್ತೆ, 24 ಮೈನಸ್ 2x ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ 24 ಈ ಕಡೆ ತಗೊಂಡ್ರೆ ಮೈನಸ್ 24 ಆಗುತ್ತೆ. ಸೊ ವಿ ಗೆಟಿಂಗ್ 2x. ಸೊ ನಮ್ಗೆ ಏನಾಗುತ್ತೆ, x ಈಕ್ವಲ್ಸ್ ಟು ವಿ ಗೆಟಿಂಗ್ 12 ಬರ್ತಾ ಹೋಗುತ್ತೆ. ಹಾಗಾದ್ರೆ x ಈಕ್ವಲ್ಸ್ 12 ಆದ್ರೆ therefore so y is equals ಆಗುತ್ತೆ 12 minus 12 which is equals ಆಗುತ್ತೆ 0. ಹಾಗಾದ್ರೆ hence so ನಾವೆಂತ ಬರೀಬಹುದು, so hence the product of the number is maximum when the numbers are when the numbers are so x is equals to 12 and y is also ಏನಾಗುತ್ತೆ 12 ಆಗಬೇಕು. ಸೊ ಈ ರೀತಿ ನಾವೇನ್ ಮಾಡಬೇಕು, ಸೊ ಎರಡು ಪಾಸಿಟಿವ್ ನಂಬರ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು, ರೈಟ್? ಸೊ ನೆಕ್ಸ್ಟ್ ಕ್ವಶನ್, so find two positive numbers x and y such that, so ಅವರೇ ಕೊಟ್ಟಿದ್ದಾರೆ, such that x plus y is equals to 60 and x into y cube is maximum ಅಂತ ಹೇಳ್ತಿದ್ದಾರೆ. ನೋಡಿ ಆ ಕ್ವಶನ್ಗೆ ಈ ಕ್ವಶನ್ಗೆ ಏನ್ ಡಿಫ್ರೆನ್ಸ್ ಇದೆ, ಸೊ ದ ಟೂ ನಂಬರ್ಸ್ ಹೂ ಸಮ್ ಇಸ್ 24 ಅಂತ ಕೊಟ್ಬಿಟ್ಟಿದ್ರು, ಬಟ್ ಅವರೇ ಇಲ್ಲಿ ಕೊಟ್ಟಿದ್ದಾರೆ ದ ಟೂ ಪಾಸಿಟಿವ್ ನಂಬರ್ಸ್ ಎಕ್ಸ್ ಅಂಡ್ ವೈ ಅಂತ ಅವ್ರು ಹೇಳ್ತಿದ್ದಾರೆ. ಎಕ್ಸ್ ಅಂಡ್ ವೈ ಆರ್ ಏನ್ ಹೇಳ್ತಿದ್ದಾರೆ ಇಲ್ಲಿ, ಟೂ ಪಾಸಿಟಿವ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ. ಅವುಗಳ ಸಮ್ ಏನಾಗಿದೆ 60 ಆಗಿದೆ ಅಂಡ್ ಎಕ್ಸ್ ಇಂಟು ವೈ ಕ್ಯೂಬ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ. ನೋಡೋಣ ಈಗ ಏನಾಗತ್ತೆ ಸೊಲ್ಯೂಷನ್. ಸೇಮ್ ಪ್ರೊಸೀಜರ್, ಲೆಟ್ ಒನ್ ನಂಬರ್ ನಾವೇ ತಗೋಣ, ಲೆಟ್ ಒನ್ ನಂಬರ್ ಬಿ ಎಕ್ಸ್ ಅಂತ ತಗೋಣ, ಲೆಟ್ ಒನ್ ನಂಬರ್ ಬಿ ಎಕ್ಸ್ ಅಂತ ತಗೋಣ. then another number b, so x plus y is equals to 6 ಆದರೆ y is equals to we can read as 60 minus x ಅಂತ ಬರೀಬಹುದು, ಅದಲ್ವಾ? ಹಾಗಾದ್ರೆ ನಮಗೆ ಏನು ಕೊಟ್ಟಿದ್ದಾರೆ, ಸೊ x into y cube is maximum ಅಂತ ಕೇಳ್ತಾರೆ. ಸೊ ಲೆಟ್ p of x is equals ನಾವು ತಗೋಣ x into y cube ಅಂತ ತಗೋಣ, p of x is equals to ತಗೋಣ x into y cube ಅಂತ ತಗೋಣ. ಹಾಗಾದ್ರೆ ಸೊ ನಾವೇನ್ ಮಾಡ್ತಾ ಹೋಗೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದಕ್ಕಿಂತ ಸೊ ಇಲ್ಲಿ ಟೂ ಡಿಫ್ರೆಂಟ್ ವೇರಿಯೇಬಲ್ಸ್ ಇದಾವೆ. ಆ ಟೂ ಡಿಫ್ರೆಂಟ್ ವೇರಿಯೇಬಲ್ಸ್ ನಾನೇನ್ ಮಾಡ್ಕೊಂಡ್ಬಿಡ್ತೀನಪ್ಪ ಅಂದ್ರೆ ಒನ್ ವೇರಿಯೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಒನ್ ವೇರಿಯೇಬಲ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಕೊಳ್ಬಹುದು, ಸೊ ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ವೈ. ನಾವು ವೈ ವ್ಯಾಲ್ಯೂನ ನಾವೇನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ಏನಾಗುತ್ತೆ, ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು, ಸೊ ವೈ ಅಂದ್ರೆ ನಮಗೆ ಏನು ಗೊತ್ತಿದೆ 60 ಮೈನಸ್ ಎಕ್ಸ್ ಇದೆ, ಸೊ 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕೀಗ, ಸೊ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ಹಾಗಾದ್ರೆ ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ಬೇಕು ಇಲ್ಲಿ ಯು ಇಂಟು ವಿ ರೂಲ್ ಅನ್ನು ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಏನಾಗುತ್ತೆ, ಎಕ್ಸ್ ಅನ್ನು ಹಾಗೆ ಇಟ್ಕೊಳ್ತೀನಿ. ಈಗ 60 ಮೈನಸ್ ಎಕ್ಸ್ ಟು ದಿ ಪವರ್ 3 ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಸೊ ನಮ್ಗೆ ಏನ್ ಬರ್ತದೆ, ಸೊ 3 ಇಂಟು 60 ಮೈನಸ್ ಎಕ್ಸ್ ಆಗುತ್ತೆ. ಅಗೇನ್ ವಿ ಹ್ಯಾವ್ ಟು ಸೊ ಸ್ಕ್ವೇರ್ ಆಗುತ್ತೆ. ಅಗೇನ್ 60 ಮೈನಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, -1 ಬರ್ತದೆ. ಸೊ ನೆಕ್ಸ್ಟ್ ಪ್ಲಸ್, ಸೊ 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 1 ಬರುತ್ತೆ. ಹಾಗಾದ್ರೆ ಈ ಫಂಕ್ಷನ್ ನಾವು ಅಬ್ಸರ್ವ್ ಮಾಡಿದಾಗ ಪಿ ಡ್ಯಾಶ್ ಆಫ್ ಎಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ
ಸೊ ನಮಗೇನಿದೆ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಇದೆ. ಸೊ ಹಾಗಾದರೆ ನಾವೇನು ಮಾಡೋಣ, ವಿಲ್ ಟೇಕ್ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ನಾವೇನು ತಗೊಳ್ಳೋಣ, ಕಾಮನ್ ಔಟ್ ತಗೊಳ್ಳೋಣ. ಸೊ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ನ ಕಾಮನ್ ಔಟ್ ತಗೊಂಡ್ರೆ ಏನೇನು ನೋಡಿದ್ದು, ಎಕ್ಸ್ ಇಂಟು 3 ಇಂಟು ಮೈನಸ್ 1 ಬರುತ್ತೆ. ಸೊ ವಿ ಕ್ಯಾನ್ ಗೆಟ್ ಇಟ್ ಆಸ್ ಮೈನಸ್ 3x, ರೈಟ್, ಪ್ಲಸ್. ಸೊ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, ಇಲ್ಲಿ ಆಲ್ರೆಡಿ ಏನಾಗಿದೆ, ಹೋಲ್ ಕ್ಯೂಬ್ ಇದೆ, ಇಲ್ಲಿ ಆಲ್ರೆಡಿ ಸ್ಕ್ವೇರ್ ಕಾಮನ್ ಔಟ್ ಆಗಿದೆ, ನಮಗೇನು ಬರ್ತದೆ 60 ಮೈನಸ್ ಎಕ್ಸ್ ಬರ್ತಿದೆ. ಹಾಗಾದರೆ ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ಗೆಟ್ ಇಟ್ ಆಸ್ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಫ್ ಮೈನಸ್ 3x ಮೈನಸ್ x ಏನಾಗುತ್ತೆ, ವಿ ಗೆಟ್ಟಿಂಗ್ ಮೈನಸ್ 4x. ಹಾಗಾದ್ರೆ ನಾನು ಏನು ಮಾಡ್ಬಿಡ್ತೀನಿ, 60 ಮೈನಸ್ 4x ಅಂತ ಬರ್ಬಿಡ್ತೀನಿ. ರೈಟ್. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಕ್ರಿಟಿಕಲ್ ಪಾಯಿಂಟ್ ಅಲ್ವಾ. ನಾವು ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ, 0 ತಗೊಳ್ಳೋಣ. ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ನಮಗೇನಾಗುತ್ತೆ 60 ಮೈನಸ್ ಎಕ್ಸ್ ಸೊ ಹೋಲ್ ಸ್ಕ್ವೇರ್ ಅಗೇನ್ 60 ಮೈನಸ್ 4x ಇಸ್ ಈಕ್ವಲ್ಸ್ ಏನು ತಗೊಳ್ಬೇಕು, 0 ತಗೊಳ್ತೀವಿ. ಹಾಗಾದರೆ ಸೊ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ 0 ಅಂದರೆ ಅಂತ ಬರಿಬೋದು, ಐದರ್ ಸೊ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0 ಆರ್ ವಿ ಕ್ಯಾನ್ ರಿಟ್ ಇಟ್ ಆಸ್ 60 ಮೈನಸ್ 4x ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಸೊ ನಾವು ಸೊ ಈಗ 60 ಫಸ್ಟ್ ಒಂದು ತಗೊಳ್ಳೋಣ, ಏನಿದೆ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ ನಾವು. ಸೊ ಈಗ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡಿವಿ ಅಂದ್ರಿಗಿನ. ಸೊ ಏನಾಗುತ್ತೆ 60 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರುತ್ತದೆ 60 ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಿದೆ, ದೇರ್ ಫೋರ್ ವೈ ಇಸ್ ಈಕ್ವಲ್ಸ್ ಟು ಏನಾಗಬಹುದು ಅದಲ್ವಾ. ಅವ್ರು ನಮ್ಗೆ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 60 ಕೊಟ್ಟಿದ್ದಾರೆ. ಸೊ ವೈ ವ್ಯಾಲ್ಯೂ ನಮಗೆ ಎಕ್ಸ್ ವ್ಯಾಲ್ಯೂ 60 ಆದರೆ ಸೊ ನಮಗೆ ವೈ ವ್ಯಾಲ್ಯೂ 60 ಮೈನಸ್ 60 ಇದೆ, ದೇರ್ ಫೋರ್ ಸೊ 60 ಮೈನಸ್ 60 ಇಸ್ ಈಕ್ವಲ್ಸ್ ನಮ್ಗೆ ಏನಾಗುತ್ತೆ 0 ಆಗುತ್ತೆ. ಸಿಮಿಲರ್ಲಿ ಅದೇ ರೀತಿಯಾಗಿ ಸೊ ಇನ್ನೂ ಒಂದು ಫಂಕ್ಷನ್ ನಮಗೇನು ಬಂದಿದೆ 60 ಮೈನಸ್ 4x ಇಸ್ ಈಕ್ವಲ್ಸ್ ಟು 0 ಬಂದಿದೆ. ಕನ್ಸಿಡರ್ ಟೇಕನ್ 60 ಮೈನಸ್ 4x ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಹಾಗಾದ್ರೆ ನಮಗೇನಾಗುತ್ತೆ 4x ಇಸ್ ಈಕ್ವಲ್ಸ್ ನಾವೇನು ಬರಿಬೋದು 60 ಅಂತ ಬರಿಬಹುದು, ಹೌದಲ್ವಾ. ಸೊ ಹಾಗಾದ್ರೆ x ಇಸ್ ಈಕ್ವಲ್ಸ್ ಟು 60 ಬೈ 4, ಸೊ ವಿ ಕ್ಯಾನ್ ರಿಟ್ ಇಟ್ ಆಸ್ x ಇಸ್ ಈಕ್ವಲ್ಸ್ ಟು 15 ಅಂತ ಬರಿಬಹುದು. ಹಾಗಾದ್ರೆ x ಇಸ್ ಈಕ್ವಲ್ಸ್ ಟು 15 ಆದರೆ ದೇರ್ ಫೋರ್ y ಇಸ್ ಈಕ್ವಲ್ಸ್ ನಾವೆಂತ ಬರಿಬಹುದು 60 ಮೈನಸ್ 15 ಅಂತ ಆದರೆ ಸೊ ವಿ ಗೆಟಿಂಗ್ ನಮ್ಗೆ ಎಷ್ಟು ಬರ್ತದೆ 45 ಬರುತ್ತೆ. ಹಾಗಾದ್ರೆ ನಮಗೆ ಎಕ್ಸ್ ವ್ಯಾಲ್ಯೂಸ್ ನೋಡಿ ಏನು ಬರ್ತಾ ಹೋಗ್ತದೆ. ಸೊ ಒಂದು ಎಕ್ಸ್ ವ್ಯಾಲ್ಯೂ 15 ಆದರೆ y ವ್ಯಾಲ್ಯೂ ಇಸ್ 45, ಒಂದು ಎಕ್ಸ್ ವ್ಯಾಲ್ಯೂ 60 ಆದರೆ y ವ್ಯಾಲ್ಯೂ ವಿ ಗೆಟಿಂಗ್ 0 ಬರ್ತಾ ಹೋಗ್ತದೆ, ಹೌದಲ್ವಾ. ಹಾಗಾದ್ರೆ ನಾವು ನೋಡ್ಕೋಬೇಕು ಇಲ್ಲಿ ಎಕ್ಸ್ ಇಂಟು ವೈ ಕ್ಯೂಬ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ. ಏನೋ ಎಕ್ಸ್ ಇಂಟು ವೈ ಕ್ಯೂಬ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ಬೇಕು. ಹಾಗಾದ್ರೆ ಒಮ್ಮೆ 60 ಇಂಟು 0 ಮಾಡಿದ್ರೆ ನಮಗೇನು ಬರುತ್ತೆ 0 ಬಂತು, ದಟ್ ಇಸ್ ಮಿನಿಮಮ್ ವ್ಯಾಲ್ಯೂ ಆಯ್ತು. ನೆಕ್ಸ್ಟ್ ಸೊ 15 ಇಂಟು 45 ಮಾಡಿದ್ರೆ ನಮಗೇನು ಬರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಹಾಗಾದ್ರೆ ಹೆನ್ಸ್ ದ ರಿಕ್ವೈರ್ಡ್ two positive numbers ಸೊ ನಮಗೇನು ಬರ್ತದೆ 15 ಅಂಡ್ ವಿ ಗೆಟಿಂಗ್ 45 ಆಗುತ್ತೆ. ನಮಗೆ ರಿಕ್ವೈರ್ಡ್ ನಂಬರ್ ಏನು ಬರ್ತಾ ಹೋಗ್ತವೆ 15 ಮತ್ತೆ 45 ಬರ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೇಕು, ಸೊ ಈ ಕ್ವಶನ್ಗೆ 2 ಪಾಸಿಟಿವ್ ನಂಬರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ರೈಟ್, ನೆಕ್ಸ್ಟ್ ಕ್ವಶನ್. So find 2 positive numbers x and y such that their sum is 35 and the product ಏನು ಕೊಡ್ತಾರೆ x square y to the power 5 is maximum ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೊ ಫೈಂಡ್ 2 ಪಾಸಿಟಿವ್ ನಂಬರ್ಸ್ x and y. ನಾವೇನು ಮಾಡಬೇಕು, 2 ಪಾಸಿಟಿವ್ ನಂಬರ್ಸನ್ನ ಫೈಂಡ್ ಮಾಡ್ಕೋಬೇಕು. ಅದು ನಮಗೆ ಯಾವ ಪಾಸಿಟಿವ್ ನಂಬರ್ಸ್ ಅಂತ ನಮಗೆ ಗೊತ್ತಿಲ್ಲ. ಸಚ್ ದ್ಯಾಟ್ ದೇರ್ ಸಮ್ ಈಸ್ ಅವ್ರು ಏನು ಕೊಟ್ಬಿಟ್ಟಿದ್ರೆ 35 ಬರ್ತಾ ಇದೆ. ಅವೆರಡನ್ನ ಸಮ್ ಮಾಡಿದ್ರೆ ನಮಗೆ ಎಷ್ಟು ಬರಬೇಕು 35 ಬರಬೇಕು. ಅಂಡ್ ದ ಪ್ರಾಡಕ್ಟ್ ಏನಾಗಿರ್ಬೇಕು ಎಕ್ಸ್ ಸ್ಕ್ವೇರ್ ಇಂಟು ವೈ ಟು ದಿ ಪವರ್ 5 ಈಸ್ ಏನಾಗಿರ್ಬೇಕು ಮ್ಯಾಕ್ಸಿಮಮ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೇಮ್ ವಿಲ್ ಮೂವ್ ಆನ್ ಟು ದಿ ಸೇಮ್ ಪ್ರೊಸೀಜರ್ ಸೊಲ್ಯೂಷನ್ ಫಾರ್ ದಿಸ್ ಒನ್. ಲೆಟ್ us take ಸೊ ಒನ್ ನಂಬರ್ ಬಿ ನಾವೇನು ತಗೊಳ್ಳೋಣ, ನಂಬರ್ 1 ನಂಬರ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಸೊ 1 ನಂಬರ್ bx ಆದರೆ then another number
another number, so will be, so y is equals sum ಏನು ಕೊಡ್ತಾರೆ ನಿಮಗೆ 35. ಇಟ್ ಮೀನ್ಸ್ ಏನಂತ ಅರ್ಥ, x plus y is equals to 15 ಅಂತ ಅರ್ಥ. ಹಾಗಾದ್ರೆ ನಮಗೆ ಏನಾಗುತ್ತೆ, ಸೊ 15 ಮೈನಸ್ ಎಕ್ಸ್ ಆಗುತ್ತೆ. ಓಕೆನಾ. ಓಕೆ, ದೆನ್ ಅಗೇನ್ ನಮ್ಗೆ ಏನು ಕೊಡ್ತಾರೆ, ಇನ್ನೊಂದೇನು ಕೊಡ್ತಾರೆ, ಪ್ರಾಡಕ್ಟ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಟು ದಿ ಪವರ್ 5 ಈಸ್ ಎ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ. ಲೆಟ್ ನಾವೇನು ತಗೊಳ್ಳೋಣ, ಸೊ ಲೆಟ್, ಸೊ ಲೆಟ್ ಅಸ್ ಕನ್ಸಿಡರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ತಗೊಳ್ಳೋಣ ಎಕ್ಸ್ ಸ್ಕ್ವೇರ್ ಇಂಟು ವೈ ಟು ದಿ ಪವರ್ 5 ಅಂತ ತಗೊಳ್ಳೋಣ. ಅವರೇ ಕೊಟ್ಟಿದೆ, ಅದನ್ನ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ ಪಿ ಆಫ್ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಅಗೇನ್ ನೋಡಿ, ಇಲ್ಲಿ 2 ವೇರಿಯೇಬಲ್ಸ್ ಇದಾವೆ, ನಮಗೆ ಡಿಫರೆನ್ಶಿಯೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಎಲ್ಲದನ್ನು ಒಂದೇ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ಬರೆಯೋಣ, ಎಕ್ಸ್ ಸ್ಕ್ವೇರ್, ಸೊ 15 ಮೈನಸ್ ಎಕ್ಸ್ ಟು ದಿ ಪವರ್ ಅಂತ ಬರೀಬಹುದು 5 ಅಂತ ಬರೀಬಹುದು. ಸೊ ಏನ್ ಮಾಡ್ತಾ ಹೋಗ್ಬೇಕೀಗ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಹೋದ್ರೆ ಸೊ ಏನಾಗುತ್ತೆ, ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ನೋಡಿ, ಅಗೇನ್ ಇಲ್ಲಿ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದೆ. ಸೊ ಹಾಗಾದ್ರೆ ನಾವೇನ್ ಮಾಡಬೇಕು, ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ನಾವು ಡಿಫರೆನ್ಶಿಯೇಷನ್ ಅಪ್ಲೈ ಮಾಡ್ತಾ ಹೋಗ್ಬೇಕು. ಏನಾಗುತ್ತೆ, ಸೊ ಎಕ್ಸ್ ಸ್ಕ್ವೇರ್ ನ ಹಾಗೆ ಇಟ್ಕೊಡ್ತೀನಿ. ಸೊ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ 15 ಮೈನಸ್ ಎಕ್ಸ್ ಟು ದಿ ಪವರ್ 5 ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ, ಸೊ ಫಸ್ಟ್ ಫಂಕ್ಷನ್ ಟು ದಿ ಪವರ್ ಇದೆ, ನಮಗೆ ಗೊತ್ತಿದೆ ಏನಂತೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಫಾರ್ಮುಲಾ. ಸೊ ಎನ್ ಇಂಟು ಎಫ್ ಆಫ್ ಎಕ್ಸ್ ಟು ದಿ ಪವರ್, ಸೊ ಎನ್ ಮೈನಸ್ 1 ಇಂಟು, ಸೊ ಡಿ ಬೈ ಡಿ ಎಕ್ಸ್ ಆಫ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ದಿಸ್ ದ ಫಾರ್ಮುಲಾ. ಹಾಗಾಗಿ ನಾನು ಏನು ಮಾಡ್ತೀನಿ, ಫಸ್ಟ್ ಪವರ್ನ ರಿಡ್ಯೂಸ್ ಮಾಡ್ತೀನಿ. ಸೊ 5 ಆಫ್ 15 ಮೈನಸ್ ಎಕ್ಸ್ ಟು ದಿ ಪವರ್ 5 ಮೈನಸ್ 1 ನಮಗೇನು ಬರ್ತಾ ಹೋಗ್ತದೆ, ಇಲ್ಲಿ 4 ಬರ್ತದೆ. ಅಗೇನ್ ನಾವೇನ್ ಮಾಡಬೇಕು, 15 ಮೈನಸ್ ಎಕ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಸೊ ವಿ ಗೆಟಿಂಗ್ ಮೈನಸ್ 1. ನೆಕ್ಸ್ಟ್ ಪ್ಲಸ್, ಸೊ 15 ಮೈನಸ್ ಎಕ್ಸ್ ಟು ದಿ ಪವರ್ 5 ಅನ್ನ ಹಾಗೆ ಇಟ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ, ಸೊ 2x ಬರ್ತಾ ಹೋಗ್ತದೆ, ಹೌದಲ್ವಾ. ರೈಟ್. ಸೊ ನೆಕ್ಸ್ಟ್ ಈಗ ಹಾಗಾದ್ರೆ ಸೊ ಪಿ ಡ್ಯಾಶ್ ಆಫ್ ಎಕ್ಸ್, ಸೊ ನಾವೇನ್ ಮಾಡ್ತಾ ಹೋಗೋಣ, 15 ಮೈನಸ್ ಎಕ್ಸ್ ಟು ದಿ ಪವರ್ 4 ಇದೆ, 15 ಮೈನಸ್ ಎಕ್ಸ್ ಟು ದಿ ಪವರ್ 5 ಇದೆ. ಹಾಗಾದ್ರೆ ಐ ವಿಲ್ ಟೇಕ್ 15 ಮೈನಸ್ ಎಕ್ಸ್ ಟು ದಿ ಪವರ್ 4 ಆಸ್ ಎ ಕಾಮನ್. ಸೊ 15 ಮೈನಸ್ ಎಕ್ಸ್ ಟು ದಿ ಪವರ್ 4 ಅನ್ನ ಕಾಮನ್ ಔಟ್ ತಗೊಂಡ್ರೆ ನಮಗೇನು ಬರುತ್ತೆ, ಮೈನಸ್ 5x ಸ್ಕ್ವೇರ್ ಬರ್ತದೆ. ಏನು ಬರುತ್ತೆ, ಮೈನಸ್ 5x ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಐ ಆಮ್ ರೈಟಿಂಗ್ ಹಿಯರ್ ಪ್ಲಸ್ ಬರೆಯೋಣ. ಸೊ ನೆಕ್ಸ್ಟ್ ನೋಡ್ತಿದೆ, ಸೊ 2x ಆಸ್ ಇಟ್ ಈಸ್ ಹಾಗೆ ಬರಿತೀನಿ. ಇನ್ನೇನು ನೋಡಿತು, ಇಲ್ಲಿ 15 ಮೈನಸ್ ಎಕ್ಸ್ ಟು ಪವರ್ 4 ಅನ್ನ ಕಾಮನ್ ತಗೊಂಡ್ರೆ ನಮ್ಗೇನು ಬರುತ್ತೆ, 15 ಮೈನಸ್ ಎಕ್ಸ್ ಅನ್ನೋದು ಉಳಿಯುತ್ತೆ. ಹಾಗಾದ್ರೆ ಸೊ 15 ಮೈನಸ್ ಎಕ್ಸ್ ಟು ದಿ ಪವರ್ 4, ಸೊ ಮೈನಸ್ ಏನಿದೆ ಇಲ್ಲಿ 5x ಸ್ಕ್ವಯರ್. ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡೋಣ. ಸೊ 30, ಸೊ ಏನಾಗುತ್ತೆ ಇಲ್ಲಿ ಎಕ್ಸ್ ಬರ್ತದೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ನಮಗೇನಾಗುತ್ತೆ ಇಲ್ಲಿ 2x ಸ್ಕ್ವೇರ್ ಆಗುತ್ತೆ. ಹೌದಲ್ವಾ. ಹಾಗಾದ್ರೆ ಸೊ ವಿ ಟೇಕನ್, ಸೊ ನಮಗೆ ಏನು ತಗೋಬೇಕಾಗಿತ್ತು ಇಲ್ಲಿ 35 ತಗೋಬೇಕಾಗಿತ್ತಲ್ವಾ, ನಾನು 15 ತಗೊಂಡಿದ್ದೀನಿ. ಸೊ ಇಲ್ಲಿ ಮೇಕ್ ಇಟ್ ದ ಕರೆಕ್ಷನ್. ಸೊ 35 ತಗೋಣ, ಇಲ್ಲಿನೂ 35 ಬರೆಯೋಣ, 35 ಬರೆಯೋಣ. again we are 35, so ಇಲ್ಲಿನೂ 35 ಬರೋಣ. ಹಾಗಾದ್ರೆ 35 2 ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ, ಇಲ್ಲಿ 70 ಬರ್ತಾ ಹೋಗ್ತದೆ ಅಲ್ವಾ. ಇನ್ಸ್ಟೆಡ್ ಆಫ್ 15 ಐ ಆಮ್ ಟೇಕಿಂಗ್ 35, ಸೊ 35 ನ ರಿಪ್ಲೇಸ್ ಮಾಡ್ಕೊಂಡ್ಬಿಡೋಣ. ರೈಟ್. ಸೊ ಮುಂದೆ ಹೊರಡೋಣ. ಈಗ ಏನಾಯ್ತು, 35 ಮೈನಸ್ ಎಕ್ಸ್ ಟು ದಿ ಪವರ್ 4 ಮಾಡ್ಕೊಂಡಾಗ ಮೈನಸ್ 5x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ, ಮೈನಸ್ 7x ಸ್ಕ್ವೇರ್. ಸೊ ಪ್ಲಸ್ ನಮ್ಗೆ ಏನಾಗುತ್ತೆ ಇಲ್ಲಿ 70x ಆಗುತ್ತೆ. ಹಾಗಾದ್ರೆ ಏನು ಮಾಡ್ಬೇಕು ಈಗ, ಪಿ ಡ್ಯಾಶ್ ಆಫ್ ಎಕ್ಸ್, ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ನಮಗೆ ಬಂದಾಗ ಈಗ 35 ಮೈನಸ್ ಎಕ್ಸ್ ಟು ದಿ ಪವರ್ 4 ಇಂಟು, ಸೊ ನಮಗೇನು ಬಂದಿದೆ ಮೈನಸ್ 7x ಸ್ಕ್ವಯರ್ ಅಲ್ವಾ. ಸೊ ನಮಗೆ ಇಲ್ಲಿ ಬರುತ್ತೆ, ಸೊ 70x ಆಗೋದ್ರಿಂದ right. So p dash of x is equals to, so now we have to take, so p dash of x is equals to 0.
ಹಾಗಾದರೆ ಏನಾಗುತ್ತೆ, ವಿ ಕ್ಯಾನ್ ರೈಟ್ ಇಟ್ ಆಸ್ 35 ಮೈನಸ್ ಎಕ್ಸ್ ಟು ದಿ ಪವರ್ 4 ಇಂಟು ಮೈನಸ್ 7x ಸ್ಕ್ವೇರ್ ಪ್ಲಸ್ 70x ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 0 ಆಗುತ್ತೆ. ಹಾಗಾದರೆ ಸೊ ನಾವೆಂತ ಬರೀಬಹುದು, ದೇರ್ ಫೋರ್ ಸೊ 35 ಮೈನಸ್ ಸೊ ಏನಿದೆ 35 ಮೈನಸ್ ಎಕ್ಸ್ ಟು ದಿ ಪವರ್ 4 ಐದರ್ ಈಕ್ವಲ್ಸ್ ಟು 0 ಅಂತ ಬರೀಬಹುದು. ಆರ್ ಸೊ ಮೈನಸ್ 7 ಏನಿದೆ ಮೈನಸ್ 7x ಸ್ಕ್ವೇರ್ ಪ್ಲಸ್ 70x ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಹಾಗಾದ್ರೆ ನೋಡ್ಕೊಳ್ಳೋಣ. ಸೊ ಈಗ ನಾವು 35 ಮೈನಸ್ ಎಕ್ಸ್ ಟು ದಿ ಪವರ್ 4 ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ 35 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು 0 ಅಂತ ಬರೀಬಹುದು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನಾದಂಗೆ 35 ಆದಂಗೆ ಹೌದಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ 35 ಆದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ, ಸೊ ನಮಗೆ ಕೊಟ್ಟಿದ್ದಾರೆ ಅವ್ರು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ನಮಗೆ ಏನು ಬಂದಂಗೆ ಸೊ 35 ಅಲ್ವಾ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ನಮಗೆ 35. ಸೊ ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ ಇಲ್ಲಿ, ಸೊ 35 ಮೈನಸ್ 35 ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 0 ಆಗುತ್ತೆ. ಸಿಮಿಲರ್ಲಿ ಮೈನಸ್ 7x ಸ್ಕ್ವಯರ್ ಪ್ಲಸ್ 70x ಇಸ್ ಈಕ್ವಲ್ಸ್ ಟು 0 ತಗೊಂಡಾಗ ಸೊ ನಮಗೇನು ಬರುತ್ತೆ 7x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 70x ಆಗುತ್ತೆ. ಸೊ 1x ಕ್ಯಾನ್ಸಲ್, ನಮಗೇನು ಬರುತ್ತೆ ಇಲ್ಲಿ 10 ಬರುತ್ತೆ. ಸೊ ಹಾಗಾದ್ರೆ x ಇಸ್ ಈಕ್ವಲ್ಸ್ ಟು ವಿ ಆರ್ ಗೆಟಿಂಗ್ 10 ಬರುತ್ತೆ. ದೇರ್ ಫಾರ್ y ಇಸ್ ಈಕ್ವಲ್ಸ್ ನಾವೇನು ಮಾಡ್ಬೋದು 35 ಮೈನಸ್ 10 ಅನ್ನ ಮಾಡಿದಾಗ ಸೊ ನಮಗೆ 25 ಬರುತ್ತೆ y ವ್ಯಾಲ್ಯೂ ಹೌದಲ್ವಾ. ಸೊ x ವ್ಯಾಲ್ಯೂ 10 ಆದಾಗ y ವ್ಯಾಲ್ಯೂ 125 ಬಂತು. ಸೊ x ವ್ಯಾಲ್ಯೂ 35 ಆದಾಗ y ವ್ಯಾಲ್ಯೂ ಏನು ಬಂತು 0 ಬಂದಿದೆ. ಹಾಗಾದ್ರೆ ಸೊ ಅವ್ರು ನಮಗೆ ಏನು ಹೇಳ್ತಾರೆ, ಎಕ್ಸ್ ಸ್ಕ್ವೇರ್ ಇಂಟು ವೈ ಟು ದಿ ಪವರ್ 5 ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೊ ಯಾವ ಈಗ 35 ಇಂಟು 0 ಮಾಡಿದ್ರೆ 0 ಬರ್ತದೆ, 10 ಇಂಟು 35 ಮಾಡಿದ್ರೆ 250 ಬರುತ್ತೆ. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗುತ್ತೆ 10 ಮತ್ತು 25 ಇದ್ದಾಗ. therefore hence the required two positive numbers ಏನು ಬರ್ತಾಗ್ತವೆ, so 10 and so we can write 10 and 25 ಅಲ್ವಾ, ರೈಟ್. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಸೊ 2 ಪಾಸಿಟಿವ್ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ರೈಟ್, ನೆಕ್ಸ್ಟ್ ಕ್ವಶನ್, ಫೈಂಡ್ ಅ 2 ಪಾಸಿಟಿವ್ ನಂಬರ್ಸ್. Find 2 positive numbers so whose sum is 16 then and the sum of whose cubes is minimum ಅಂತ ಹೇಳ್ತಿದ್ದಾರೆ. ಏನು ಕೇಳಿದರೆ, find a 2 positive numbers whose sum is 16. ಅವೆರಡು ಸಮ್ ಮಾಡಿದ್ರೆ ನಮಗೆ ಎಷ್ಟು ಬರ್ಬೇಕಂತ ಹೇಳಿದ್ರೆ 16 ಬರುತ್ತೆ ಅಂತ ಹೇಳ್ತಾರೆ. and sum of whose cubes is minimum ಅಂತ ಹೇಳ್ತಾರೆ. ನೋಡ್ತಾ ಹೋಗೋಣ. ರೈಟ್, ಸೇಮ್ solution for this one. ಲೆಟ್, ಸೊ ಏನು ಮಾಡ್ತಾ ಹೋಗೋಣ, ಲೆಟ್ 1 ನಂಬರ್ ಬಿ ಅಲ್ವಾ, ಲೆಟ್ 1 ನಂಬರ್ ಬಿ ಏನು ತಗೋಣ ಎಕ್ಸ್ ಅಂತ ತಗೋಣ. ಲೆಟ್ 1 ನಂಬರ್ ಬಿ ಎಕ್ಸ್ ಅಂತ ಹೇಳಿದ್ರೆ ನಮಗೆ ಏನು ಕೊಡ್ತಾರೆ, 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಇಸ್ 16 ಅಂತ ಯಾವುದೋ ಒಂದು ಎಕ್ಸ್ ಅಂತ ಮತ್ತೆ ವೈ ಅಂತ ತಗೋಣ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಏನು ಕೊಟ್ಟಂಗೆ 16 ಕೊಟ್ಟಂಗೆ. ದೆನ್ another number will be, so ಏನಾಗುತ್ತೆ y is equals to 16 minus x ಆಗುತ್ತೆ. y is equals to ಆಯಿತು 16 minus x ಆಯಿತು. ಸೊ ನಮಗೇನು ಕೊಡ್ತಾರೆ, ಸಮ್ ಆಫ್ ಹೂಸ್ ಪ್ರಾಡಕ್ಟ್ ಈಸ್ ಮಿನಿಮಮ್ ಅಂತ ಹೇಳ್ತಾರೆ. ಸೊ ಲೆಟ್, ಸೊ ಎಸ್ ಆಫ್ ಎಕ್ಸ್ ತಗೊಳ್ಳೋಣ. ಎಸ್ ಆಫ್ ಎಕ್ಸ್ ಡಿನೋಟ್ ದಿ ಸಮ್ ಆಫ್ whose cube is minimum ತಗೋಣ. ಸೊ ದಟ್ ಈಸ್, ಸೊ ಎಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಏನಂತ ಬರೀಬಹುದು ನಾವು, ಸೊ ಎಕ್ಸ್ ಕ್ಯೂಬ್ ಅಲ್ವಾ ಪ್ಲಸ್ 16 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಬರೀಬಹುದು. ಸಮ್ ಆಫ್ ಹೂಸ್ ಕ್ಯೂಬ್ಸ್ ಈಸ್ ಮಿನಿಮಮ್ ಅಂತ ಹೇಳ್ತಿದ್ದಾರೆ.
ಹಂಗಾರೆ ಎಸ್ ಆಫ್ ಎಕ್ಸ್ ಈಕ್ವಲ್ ಆಯ್ತು ಎಕ್ಸ್ ಕ್ಯೂಬ್ ಪ್ಲಸ್ 16 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಆಯ್ತು. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡೋಣ ಎಕ್ಸ್ ಮಾಡಿದಾಗ, ಸೊ ವಿ ಗೆಟಿಂಗ್ ಎಕ್ಸ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ನಮ್ಗೆ ಏನಾಗುತ್ತೆ 3x² ಅದಲ್ವಾ. ಸೊ ಪ್ಲಸ್, ಸೊ ನಾವು ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ 16 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಅಗೇನ್ 16 ಮೈನಸ್ ಎಕ್ಸ್ ನಾವೇನ್ ಮಾಡ್ತೇವೆ ಡಿಫ್ರೆನ್ಶಿಯೇಟ್ ಮಾಡಬೇಕು -1. ನೋಡಿ ಕೇರ್ಫುಲ್ ಆಗಿರಬೇಕು. ಸೊ 16 ಮೈನಸ್ ಎಕ್ಸ್ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ -1 ಬರುತ್ತೆ. ಹಾಗಾದ್ರೆ ದೇರ್ಫೋರ್ ಸೊ ಎಸ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ನಮ್ಗೆ ಏನಾಗುತ್ತೆ 3x² ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ -3 ಆಫ್ 16 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಹಾಗಾದ್ರೆ ನಾವೇನ್ ಮಾಡೋಣ, ಕ್ರಿಟಿಕಲ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೋಬೇಕು. ಹಾಗಾಗಿ ಸೊ ಎಸ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ 0 ತಗೊಳ್ಳೋಣ. ಸೊ ಎಸ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ ಏನಾಗುತ್ತೆ ನಮಗೆ, ಸೊ 3x² ಮೈನಸ್ 3 ಆಫ್ 16 ಮೈನಸ್ ಎಕ್ಸ್ ಏನಾಗುತ್ತೆ ಹೋಲ್ ಸ್ಕ್ವೇರ್ ಆಗುತ್ತೆ. ಇಸ್ ಈಕ್ವಲ್ಸ್ ಅಂತ ತಗೋಣ 0 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ರೈಟ್, ಹಾಗಾದ್ರೆ ನಮ್ಗೆ ಏನಾಗುತ್ತೆ ಈಗ, ಸೊ 3x² ಇಸ್ ಈಕ್ವಲ್ಸ್ ಟು 3 ಆಫ್ 16 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ 3 ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೊ ನಮಗೇನು ಬರ್ತದೆ ಈಗ x² ಇಸ್ ಈಕ್ವಲ್ಸ್ ಟು, ಈಗ 16 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಸೊ 16 ಇಂಟು 16 ನಮ್ಗೆ ಏನು ಬರ್ತಾ ಹೋಗ್ತದೆ, ಸೊ ವಿ ಗೆಟಿಂಗ್ 256. ಸೊ ಪ್ಲಸ್ a² ಪ್ಲಸ್ b² ಮೈನಸ್, ಸೊ ನಾವೇನು ಮಾಡೋಣ ಈಗ 16 ಇಂಟು 2 ಮಾಡೋಣ. ಸೊ ನಮಗೆ 32x ಬರುತ್ತೆ. ಹಾಗಾದ್ರೆ 1x² ಕ್ಯಾನ್ಸಲ್. ಸೊ ವಿ ಗೆಟಿಂಗ್ -32x is equals to -256. ಸೊ ಮೈನಸ್ ಕ್ಯಾನ್ಸಲ್. x is equals ನಮ್ಗೆ ಏನು ಬರುತ್ತೆ, -32x. ಸೊ ನಮಗೆ ಎಲ್ಲ ಬರ್ತದೆ, ಸೊ 256 ಡಿವಿಸಿಬಲ್ ಬೈ 32. ಸೊ 13 into 8 is 256 ಬರುತ್ತೆ. ಹಾಗಾದ್ರೆ x is equals ನಮ್ಗೆ ಏನು ಬರ್ತಾ ಹೋಗ್ತದೆ 8 ಬರ್ತದೆ. ಸೊ x is equals to 8 ಆಯ್ತಂದ್ರೆ ಈಗ therefore y ವ್ಯಾಲ್ಯೂ ಏನಾಗತ್ತಪ್ಪ 16 ಮೈನಸ್ 8 ಅಗೇನ್ ವಿ ಗೆಟಿಂಗ್ 8 ಬರುತ್ತೆ. ಹಾಗಾದ್ರೆ ಹೆನ್ಸ್ ರಿಕ್ವೈರ್ಡ್ ಟು ಪಾಸಿಟಿವ್ ನಂಬರ್ಸ್ ಏನು ಬರ್ತಾ ಹೋಗ್ತದೆ, ಸೊ 8 ಅಂಡ್ ನಮ್ಗೆ ಏನಾಗ್ತದೆ 8 ಬರ್ತಾ ಹೋಗ್ತದೆ. ಸೊ ಲೈಕ್ ದಿಸ್, ಸೊ ವಿ ಕ್ಯಾನ್ ಫೈಂಡ್ ಔಟ್ ದಿ 2 ಪಾಸಿಟಿವ್ ನಂಬರ್ಸ್. ಓಕೆನಾ. ಸೊ ಒಂದು ಕ್ವಶನ್ ಇಲ್ಲಿ ಮಿಸ್ ಆಗಿದೆ, ವಿ ಕ್ಯಾನ್ ಆಡ್ ಒನ್ ಮೋರ್ ಕ್ವಶನ್ ಫಾರ್ ದಿಸ್. ಸೊ 8th ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಏನಪ್ಪ, ಫೈಂಡ್ 2 ಪಾಸಿಟಿವ್ ನಂಬರ್ ಇಸ್ ಒನ್ ಮೋರ್ ಕ್ವಶನ್. ಫೈಂಡ್ 2 positive numbers, so whose sum is 50 and the sum of whose square is ಹೇಳ್ತಾರೆ ಮಿನಿಮಮ್ ಅಂತ ಹೇಳ್ತಾರೆ. ಸೊ ಫೈಂಡ್ 2 ಪಾಸಿಟಿವ್ ನಂಬರ್ಸ್, ಸೊ ಹೂಸ್ ಸಮ್ ಈಸ್ ಏನಂತ ಹೇಳಿದ್ರೆ 15 ಅಂತ ಹೇಳ್ತಾರೆ, ಅಂಡ್ ದಿ ಸಮ್ ಆಫ್ ಹೂಸ್ ಸ್ಕ್ವಯರ್ಸ್ ಇದೆ ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳ್ತಾರೆ. ಓಕೆನಾ. ಹಾಗಾದ್ರೆ ನೋಡೋಣ, ಸಾಲ್ವ್ ಮಾಡ್ತಾ ಹೋಗೋಣ ಇದನ್ನ ಅ ಸೊಲ್ಯೂಷನ್. ಸೊ ಲೆಟ್ ನಾವೇನು ತಗೋಣ, ಲೆಟ್ 1 number b ಏನು ತಗೋಣ x. ಲೆಟ್ 1 number b x and ಹಂಗಾರೆ ಏನಾಗುತ್ತೆ, then another number will be ಏನಾಗುತ್ತೆ
ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 15 ಕೊಟ್ಟ ಹಾಗಾದ್ರೆ y ಇಸ್ ಈಕ್ವಲ್ಸ್ ನಾವೇನ್ ಬರೀಬಹುದು 15 ಮೈನಸ್ x ಅಂತ ಬರೀಬಹುದು. ಹಾಗಾದ್ರೆ ಅನದರ್ ನಂಬರ್ ವಿಲ್ ಬಿ ಏನಾಗುತ್ತೆ y ಇಸ್ ಈಕ್ವಲ್ಸ್ ಟು 15 ಮೈನಸ್ x ಆಗುತ್ತೆ. ಹಾಗೆ ನಮ್ಗೆ ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ ಅಂಡ್ ದಿ ಸಮ್ ಆಫ್ ಹೂಸ್ ಸ್ಕ್ವಯರ್ಸ್ ಈಸ್ ಮಿನಿಮಮ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಲೆಟ್, ಸೊ ನಾವೇನ್ ತಗೋಣ, ಲೆಟ್ ಎಸ್ ಆಫ್ ಎಕ್ಸ್, let s of x so denotes the so sum of whose squares is sum of squares of the numbers. Okay na, sum of squares of two numbers. ಹಾಗಾದ್ರೆ therefore so s of x is equals to ನಾವೆಂತ ಬರೀಬಹುದು x square plus ಸೊ y ಸ್ಕ್ವೇರ್ ಆಗುತ್ತೆ. y ಸ್ಕ್ವೇರ್ ನಾವೇನ್ ಬರೆಯೋಣ ಇಲ್ಲಿ 15 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ರೈಟ್. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡೋಣ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ ಅಲ್ವಾ. ಹಾಗಾದ್ರೆ ಏನಾಗುತ್ತೆ ಎಸ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೇರಿಯೇಟಿಂಗ್ 2x ಪ್ಲಸ್ 2 ಆಫ್ ಸೊ 15 ಮೈನಸ್ ಎಕ್ಸ್. ಅಗೇನ್ ನಾವೇನ್ ಮಾಡಬೇಕು 15 ಮೈನಸ್ ಎಕ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿ ಗೆಟಿಂಗ್ ಮೈನಸ್ ಬರುತ್ತೆ. ಹಾಗಾದ್ರೆ ಸೊ ಎಸ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನಾದಂಗೆ ಈಗ ಸೊ 2x ಮೈನಸ್ 2 ಆಫ್ 15 ಮೈನಸ್ ಎಕ್ಸ್ ಆಗುತ್ತೆ. ಸೊ ನಾವೇನ್ ಮಾಡೋಣ, ನಾವು ಎಸ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಏನಾಗುತ್ತೆ ಸೊ 2x ಅಲ್ವಾ ಮೈನಸ್ ಸೊ ನಮ್ಗೆ 2 ಆಫ್ 15 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಅನ್ನೋದಾಗೆ 0 ಆದಂಗೆ. ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ, ಅಥವಾ ಸೊ 2x ಅನ್ನು ಹಾಗೆ ಇಟ್ಕೊಂಡು ಇದನ್ನ ಈಕ್ವಲ್ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ 2 ಆಫ್ 15 ಮೈನಸ್ ಎಕ್ಸ್ ಆಗುತ್ತೆ. ಸೊ ವಿಲ್ ಗೆಟಿಂಗ್ 2 ಕ್ಯಾನ್ಸಲ್ ಆಗ್ಬೋದು. ಮೈನಸ್ ಎಕ್ಸ್ ನ ಈಕ್ವಲ್ ಶಿಫ್ಟ್ ಮಾಡ್ಕೊಳ್ಳೋಣ, ಪ್ಲಸ್ ಎಕ್ಸ್ ಆಗುತ್ತೆ. ಸೊ ವಿಲ್ ಗೆಟಿಂಗ್ 2x ಇಸ್ ಈಕ್ವಲ್ಸ್ ಟು 15 ಆಗುತ್ತೆ. ಹಾಗಾದ್ರೆ x ಇಸ್ ಈಕ್ವಲ್ಸ್ ನಮಗೆ ಏನು ಬಂದಾಗ 15/2 ಬಂದಾಗ. ಸೊ x ಇಸ್ ಈಕ್ವಲ್ಸ್ ಟು 15/2 ಬಂತಂದ್ರಿಗಿನ therefore y is equals ಏನಾಗುತ್ತೆ ಸೊ 15 minus 15/2 again this is also equals ಆಗುತ್ತೆ 15/2 ಆಗುತ್ತೆ. therefore ಅಥವಾ hence the required two positive numbers are 12 and 12 ಆಗುತ್ತೆ. sorry 15/2 and 15/2 ಆಗುತ್ತೆ. ಓಕೆನಾ. ದಿಸ್ ಇಸ್ ದ ಏನಾಗುತ್ತೆ ರಿಕ್ವೈರ್ಡ್ 2 ಪಾಸಿಟಿವ್ ನಂಬರ್ಸ್ ಆಗುತ್ತೆ ಅಲ್ವಾ. ನೀಟಾಗಿ ಬರೆಯೋಣ. So 15/2 and 15/2 ಆಗುತ್ತೆ. Like this. So like this we can find out 2 positive numbers. ಓಕೆನಾ. ಸೊ ಈ ರೀತಿಯಾಗಿ ನಾವೇನ್ ಮಾಡಿದ್ವಿ, ಸೊ ಈ ಚಾಪ್ಟರ್ ಅಲ್ಲಿ ಸೊ ಇಷ್ಟು ಪ್ರಾಬ್ಲಮ್ಸ್ ನಮಗೆ ಬಹಳ ಇಂಪಾರ್ಟೆಂಟು. ಸೊ ಇಲ್ಲಿಗೆ ಸೊ ಈ ಚಾಪ್ಟರ್ ಮೇಲೆ ಥಿಯರಿ ಕಾನ್ಸೆಪ್ಟ್ಸ್ ಎಲ್ಲವುದು ಕಂಪ್ಲೀಟ್ ಆಯಿತು. ಹಾಗಾದ್ರೆ ಸೊ ಕ್ವಿಕ್ ರಿವಿಷನ್ ನೋಡೋಣ. ಸೊ ನಾವು ಏನೇನು ಮಾಡಿದ್ದೀವಿ ಈ ಚಾಪ್ಟರ್ ಅಲ್ಲಿ, ಏನೇನ ಇಲ್ಲ ಅಂತೇಳಿ ಸೊ ಒಂದು ಕ್ವಿಕ್ ರಿವಿಷನ್ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವು ಏನು ಮಾಡ್ತಾ ಹೋದ್ವಿ, ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬಗ್ಗೆ ನೋಡ್ತಾ ಹೋದ್ವಿ. ಸೊ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬಗ್ಗೆ ನಮಗೆ ಗೊತ್ತಿದೆ. ಸೊ dy/dt ಅಂತೇಳಿ ಯಾವ ರೀತಿಯಾಗಿ ನಾವು ಡೆರಿವೇಟಿವ್ನ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿ ಹೌದಲ್ವಾ. ಸೊ ನಾವು ರೇಟ್ ಆಫ್ ಚೇಂಜ್ ಆಫ್ ಸಾಲ್ವ್ ಮಾಡ್ಬೇಕಂದ್ರೆ ನಮಗೇನು ಗೊತ್ತಿರಬೇಕು, ಸೊ ಕೆಲವೊಂದಿಷ್ಟು ಫಾರ್ಮುಲಾಸ್. ಸೊ ಏರಿಯಾ ಆಫ್ ಎ ಈಕ್ವಲೇಟರ್ ಟ್ರಯಾಂಗಲ್ ಗೊತ್ತಿರಬೇಕು, ವಾಲ್ಯೂಮ್ ಆಫ್ ಸಿಲಿಂಡರ್ ಗೊತ್ತಿರಬೇಕು, ವಾಲ್ಯೂಮ್ ಆಫ್ ಕೋನ್ ಗೊತ್ತಿರಬೇಕು, ವಾಲ್ಯೂಮ್ ಆಫ್ ಸ್ಪಿಯರ್, ಏರಿಯಾ ಆಫ್ ಎ ಟ್ರಯಾಂಗಲ್, ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್, ನೆಕ್ಸ್ಟ್ ಏರಿಯಾ ಆಫ್ ಎ ಸರ್ಕಲ್. ಸೊ ಇವಿಷ್ಟು ಫಾರ್ಮುಲಾಸ್ ನಿಮಗೆ ಗೊತ್ತಿದ್ರೆ ಸಾಕು. ಸೊ ಇವಿಷ್ಟು ಟಾಪಿಕ್ ಮೇಲೆ ನಿಮಗೆ ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬಗ್ಗೆ ಕೇಳೋದು, ರೈಟ್ ಹೌದಲ್ವಾ. ನಮಗೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಅಂತ ಗೊತ್ತಿದೆ. ಸೊ ದಟ್ ಈಸ್ dy/dx ಅಂತ ಗೊತ್ತಿದೆ. ಸೊ ಅದರ ಮೇಲೆ ನಾವೇನು ಮಾಡ್ತಾ ಹೋದ್ವಿ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿದ್ವಿ. So this is about rate of change of quantities. Next, increasing and decreasing function.
ಸೊ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಏನಾಗಿರಬೇಕು, ಸೊ ಈ ರೀತಿಯಾಗಿ ಎಕ್ಸ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗದ ಹೋದಂಗೆಲ್ಲ ಎಫ್ ಆಫ್ ಎಕ್ಸ್ ಇನ್ಕ್ರೀಸ್ ಆಗೋದು ಹೋಗಿ ಒಂದು ಸ್ಟಾಗ್ನೆಂಟ್ ಅಲ್ಲಿ ಸ್ಟೇ ಆಯ್ತದ್ರೆ ಅದನ್ನ ಕರಿತೀವಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಟಾಗ್ನೆಂಟ್ ಇಲ್ಲ, ಸೊ ಡೈರೆಕ್ಟ್ ಆಗಿ ಹೋಗ್ತಾನೆ ಇರಬೇಕು, ಆದ್ರೆ ನಾವು ಅಂತ ಕರಿತೀವಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಪೋಸಿಟ್ ಏನಿರುತ್ತೆ, ಡಿಕ್ರೀಸ್ ಆಗ್ತಾ ವ್ಯಾಲ್ಯೂ ಆಗ್ತದೆ. ಎಕ್ಸ್ ವ್ಯಾಲ್ಯೂಸ್ ಅನ್ನ ಕೊಡ್ತಾ ಹೋದಾಗಲ್ಲ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಏನಾಗ್ತಾ ಹೋಗ್ತದೆ, ಡಿಕ್ರೀಸ್ ಆಗ್ತಾ ಹೋಗ್ತದೆ. ಒಂದು ಸಟನ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ನ ತಗೊಳ್ತಾ ಹೋಗ್ತದೆ, ಬಟ್ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅದು ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಏನಿದೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದ್ರೆ ಏನಪ್ಪಾ, ಯಾವುದೇ ರೀತಿಯಂತ ಸ್ಟಾಗ್ನೆಂಟ್ಸ್ ಏನು ಸಿಗುತ್ತಿಲ್ಲ, ಡೈರೆಕ್ಟ್ ಆಗಿ ಅದೇನಾಗ್ತದೆ ಡಿಕ್ರೀಸ್ ಆಗ್ತಾನೆ ಹೋಗ್ತಾ ಇರಬೇಕು. ಅದನ್ನ ನಾವೆಂತ ಕರಿತೀವಿ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ರೆ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಅದು ಒಂದು ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಇನ್ನೊಂದು ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಆಗ್ತಾ ಇರ್ತದೆ. ಸೊ ಅಂತಹ ಫಂಕ್ಷನ್ಸ್ ನಾವೇಂತ ಕರಿತೀವಿ, ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಕೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವು ಒಂದು ಥಿಯರಮ್ ನೋಡಿದೀವಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾದರೂ ಪಾಸಿಟಿವ್ ಆದ್ರೆ ದಟ್ ಈಸ್ ಇನ್ಕ್ರೀಸಿಂಗ್, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾದರೂ ಡಿಕ್ರೀಸ್ ಆದ್ರೆ ಅದೇನಾಗ್ತವೆ ಡಿಕ್ರೀಸಿಂಗ್ ಅಂತ ನೋಡ್ತೀವಿ, ಅದಲ್ವಾ. ರೈಟ್. ನೆಕ್ಸ್ಟ್ ಸೊ ಆ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಇಂಟರ್ವಲ್ ಅನ್ನ ಫೈಂಡ್ ಔಟ್ ಮಾಡಿಕೊಂಡು ಸೊ ಇಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋದ್ವಿ, ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಲಾಸ್ಟ್ ಫೈನಲಿ ಸೊ ವಿ ಕಮ್ ಇನ್ ಟು ದಿ ಮ್ಯಾಕ್ಸಿಮಾ ಅಂಡ್ ಮಿನಿಮಾ, ಅಲ್ವಾ. ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ವ್ಯಾಲ್ಯೂ ನೋಡ್ತಾ ಹೋದ್ವಿ. ಒಂದು ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗ ಬರುತ್ತೋ, ಒಂದೊಂದು ಫಂಕ್ಷನ್ ಮಿನಿಮಮ್ ವ್ಯಾಲ್ಯೂ ಯಾವಾಗ ಬರುತ್ತೋ ಅಂತ ನೋಡ್ತಾ ಇದ್ವಿ. ಸೊ ಮ್ಯಾಕ್ಸಿಮಮ್ ಆಗ್ಬೇಕಂತ ನಾನೇನ್ ಮಾಡಿದ್ವಿ, ಸೊ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ, ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಸೊ ಒಂದು ಪೀಕ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತದೆ, ಇನ್ನು ಉಳಿದಲ್ಲಿ ಏನಾಗುತ್ತೆ ಲೆಸ್ ದ್ಯಾನ್ ಆಗಿರ್ತದೆ. ಸೊ ಎಫ್ ಆಫ್ ಸಿ ಮಸ್ಟ್ ಬಿ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ. ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆ, ಎಫ್ ಆಫ್ ಸಿ ಇಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ ಎಕ್ಸ್, ಸೊ ದಿಸ್ ಇಸ್ ಎಫ್ ಆಫ್ ಸಿ ಇಸ್ ಲೆಸ್ ದ್ಯಾನ್ ಏನಾಗಿದೆ ಎಫ್ ಆಫ್ ಎಕ್ಸ್ ಆಗಿದೆ. ಹಾಗಾಗಿ ಎಫ್ ಆಫ್ ಸಿ ಅನ್ನ ನಾವೆಂತ ಕರಿತೀವಿ, ಮಿನಿಮಮ್ ವ್ಯಾಲ್ಯೂ ಅಂತ ಕರಿತೀವಿ, ಸಿ ನ ಪಾಯಿಂಟ್ ಆಫ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಲ್ಲಿನೂ ಎಫ್ ಆಫ್ ಸಿ ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿತೀವಿ, ಸಿ ನ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಕರಿತಾ ಹೋಗ್ತೀವಿ, ಅಲ್ವಾ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಇದೇ ಟಾಪಿಕ್ ಮೇಲೆ ನಾವು ಪ್ರಾಬ್ಲಮ್ಸ್ ನೋಡ್ತೀವಿ. ನೆಕ್ಸ್ಟ್ ಏನಿದೆ, ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ವಿಲ್ ಸಿ ದಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಅನ್ನು ನೋಡಿದ್ವಿ. ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಇನ್ ಕೇಸ್ ಏನಾದ್ರು ಸೊ ಲೆಫ್ಟ್ ಇಂದ ರೈಟಿಗೆ ಪಾಸಿಟಿವ್ ಏನಾದ್ರು ಸೈನ್ ಚೇಂಜ್ ಆಗ್ತಾ ಹೋದ್ರೆ ಅದನ್ನ ನಾವು ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಅದರ ಅಪೋಸಿಟ್ ನಾವು ನೋಡಿದಾಗ ಮಿನಿಮಾ ಅಂತ ಹೇಳ್ತಾ ಹೋಗ್ತಾ ಇದ್ವಿ, ಅದಲ್ವಾ. ಸೆಕೆಂಡ್ ಇದರಲ್ಲಿ ನಾವು ಯೂಸ್ ಮಾಡಿದ್ವಿ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಅನ್ನು ಯೂಸ್ ಮಾಡ್ಕೊಂಡ್ವಿ. ಸೊ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಆಯ್ತು ಅಂದ್ರಿಗಿನ, ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಇಸ್ ಲೆಸ್ ದ್ಯಾನ್ 0 ಆಯ್ತು ಅಂದ್ರಿಗಿನ, ಸೊ ನಾವೇನ್ ಮಾಡ್ಬಿಡ್ತೀವಿ ಅದನ್ನ ಸೊ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ. ಪಾಯಿಂಟ್ ಸಿ ನಾವು ಕರಿತೀವಿ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ. ಆ ಪಾಯಿಂಟ್ ಅನ್ನು ನಾವು ಬಿಟ್ಟಿರುವಂತಹ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಮಾಡಿದ್ರೆ ಅದೇನಾಗುತ್ತೆ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. So similarly, if f dash of x is f dash of c is equals to 0, f double dash of c is greater than 0 ಆಯ್ತು ಅಂತಂದ್ರೆ ಸೊ ಅವಾಗ ನಾವೇಂತ ಕರಿತೀವಿ, ಸೊ ಸಿ ನ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಕರಿತಾ ಹೋಗ್ತೀವಿ. ಅಂಡ್ ಎಫ್ ಆಫ್ ಸಿ ನ ನಾವೆಂತ ಕರಿತೀವಿ, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇನ್ ಕೇಸ್ ಎಫ್ ಡ್ಯಾಶ್ ಆಫ್ 0, ಎಫ್ ಡಬಲ್ ಡ್ಯಾಶ್ ಆಫ್ 0 ಆದ್ರೆ ಟೆಸ್ಟ್ ಫೇಲ್ಸ್. ಸೊ ವಿಲ್ ಮೂವ್ ಆನ್ ಟು ದಿ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಗೆ ಹೋಗ್ತಾವ, ಹೌದಲ್ವಾ. ಅದೇ ರೀತಿಯಾಗಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ನೋಡಿದ್ವಿ, ಅಬ್ಸಲ್ಯೂಟ್ ಮಿನಿಮಮ್ ನೋಡಿ. ಸೊ ಇಷ್ಟು ಪ್ರಾಬ್ಲಮ್ಸ್ನ ಸೊ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡ್ತಾ ಹೋದ್ವಿ, ಡಿಸ್ಕಸ್ ಮಾಡ್ತಾ ಹೋದ್ವಿ, ಓಕೆನಾ. ಸೊ ಇಲ್ಲಿಗೆ ಸೊ ಈ ಚಾಪ್ಟರ್ನ ಥಿಯರಿ